ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ದಿಸ್ ವಂಡರ್ಫುಲ್ ವಿಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ಏನಿರುತ್ತೆ, ಸೊ ಇದರಲ್ಲಿ ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಫ್ಯೂಚರ್ಸ್ ಅಲ್ಲಿ ಯಾಕೆ ಟ್ರೇಡ್ ಮಾಡ್ತೀವಿ ಅಂದ್ರೆ, ಮೊದಲನೇದಾಗಿ 30% ಏನ್ ಟ್ಯಾಕ್ಸ್ ಇದೆ. ನಾವು ಡೈರೆಕ್ಟ್ ಆಗಿ ಕ್ರಿಪ್ಟೋನಲ್ಲಿ ಸ್ಪಾಟ್ ಅಲ್ಲಿ ಟ್ರೇಡ್ ಮಾಡಿದಾಗ ನೀವೇನ್ ಪೇ ಮಾಡ್ಬೇಕಾಗುತ್ತೆ, ಅದನ್ನ ನಾವು ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡಿದಾಗ ಸ್ಕಿಪ್ ಮಾಡ್ಬೋದು ಅನ್ನೋದು ಒಂದು. ಎರಡನೇದು ಲಿವರೇಜ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಹತ್ರ ಬರೀ 10,000 ಇದೆ ಅಂತ ಅನ್ಕೊಳ್ಳಿ. ನೀವು ಅಪ್ ಟು 10 ರಿಂದ 20 ಲಕ್ಷವರೆಗೂ ಟ್ರೇಡ್ ಮಾಡುವಂತ ಅವಕಾಶ ನಿಮಗೆ ಲಿವರೇಜ್ ತಗೊಳ್ಳೋ ಮುಖಾಂತರ ಸಿಗುತ್ತೆ. ಅಪ್ ಟು 200x ಅಂದ್ರೆ 200 ಪಟ್ಟು ಜಾಸ್ತಿ ದುಡ್ಡನ್ನ ಬಳಸ್ಕೊಂಡು ನಾನು ಟ್ರೇಡ್ ಮಾಡೋದಕ್ಕೆ ಅವಕಾಶ ನಮಗೆ ಫ್ಯೂಚರ್ಸ್ ಅಲ್ಲಿ ಸಿಗುತ್ತೆ. ಅಂದ್ರೆ ಇಟ್ಸ್ ಅನ್ ಮಾರ್ಜಿನ್ ಅಂತ ಕೂಡ ಹೇಳ್ತೀವಿ ನಾವು. ಲಿವರೇಜ್ ಸಿಗುತ್ತೆ. ಸಿಂಪಲ್ ಆಗಿ ಲಿವರೇಜ್ ಅಂದ್ರೆ ಬೇರೆಯವರ ಫಂಡ್ ಅನ್ನ ನಾವು ಯೂಸ್ ಮಾಡೋದು. ಬೇರೆಯವ್ರದ್ದು ಅಂತ ಯಾರ್ದು ಹೇಳ್ತಾ ಇದ್ದೀನಿ ಅಂದ್ರೆ, ಡೆಲ್ಟಾದವ್ರದ್ದು ಎಕ್ಸ್ಚೇಂಜ್ ಅವರು ನಮಗೆ ಫಂಡ್ ಕೊಡ್ತಾರೆ. ಅದಕ್ಕೆ ಅಂತ ಏನು ನಮಗೆ ಇಂಟ್ರೆಸ್ಟ್ ಮತ್ತೊಂದು ಯಾವ್ದು ಇರೋದಿಲ್ಲ. ಬದಲಾಗಿ ಏನು ಅವ್ರಿಗೆ ಸಿಗುತ್ತೆ ಅಂತ ಕೇಳಿದ್ರೆ, ಇವಾಗ ನಾನು 10,000 ಇಟ್ಕೊಂಡು ನಾನು ಟ್ರೇಡ್ ಮಾಡ್ತೀನಿ ಅನ್ಕೊಳ್ಳಿ. ಬ್ರೋಕರೇಜ್ ಎಷ್ಟು ಆಗ್ಬೋದು? ಮೇ ಬಿ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಆಗ್ಬೋದಾ. ಬಟ್ ಇದೇ ನಾನು ಲಕ್ಷಗಟ್ಲೆ ನಾನು ಅವ್ರ ಹತ್ರ ಲಿವರೇಜ್ ಅನ್ನ ಯೂಸ್ ಮಾಡ್ಕೊಂಡು ನಾನು ಟ್ರೇಡ್ ಮಾಡ್ತೀನಿ ಅಂದ್ರೆ, ಲಕ್ಷಾಂತರ ರೂಪಾಯಿ ಏನು ನಾನು ಯೂಸ್ ಮಾಡ್ತೀನಿ ಅದಕ್ಕೆ ಬ್ರೋಕರೇಜ್ ಪೇ ಮಾಡ್ತೀನಿ. ಸೊ ಅಲ್ಲಿಗೆ ಅವ್ರಿಗೆ ಏನಾಗುತ್ತೆ ಅಡ್ವಾಂಟೇಜ್ ಅಂದ್ರೆ, ಅವ್ರಿಗೆ ಬ್ರೋಕರೇಜ್ ಜಾಸ್ತಿ ಕಾಸ್ಟ್ ಆಗುತ್ತೆ. ಹಾಗಾಗಿ ಈ ಒಂದು ಫೀಚರ್ ಅನ್ನ ಎಲ್ಲರೂ ಕೊಡ್ತಾರೆ. ಐ ಥಿಂಕ್ ನಿಮ್ಗೆ ಮೋಸ್ಟ್ ಆಫ್ ದ ಪೀಪಲ್ ಈಗಾಗಲೇ ಗೊತ್ತಿರುತ್ತೆ ಅಂತ ಭಾವಿಸ್ತೀನಿ. ಹಾಗಾಗಿ ವಿ ವಿಲ್ ಸ್ಟ್ರೈಟ್ ಅವೇ ಟಾಪಿಕ್ ಒಳಗಡೆ ಹೋಗ್ಬಿಡೋಣ. ಇದೇ ಕಾರಣಕ್ಕಾಗಿ ನಾವು ಫ್ಯೂಚರ್ ಅನ್ನುವಂತ ಒಂದು ಆಪ್ಷನ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಬರೀ ಫ್ಯೂಚರ್ ಮಾತ್ರ ಅಲ್ಲ, ನಿಮಗೆ ಆಪ್ಷನ್ಸ್ ಕೂಡ ಮಾಡೋದಕ್ಕೆ ಅವಕಾಶ ಇದೆ ಡೆಲ್ಟಾದಲ್ಲಿ. ಬಟ್ ನಾನು ನಿಮಗೆ ಪರ್ಸನಲಿ ಯಾವುದೇ ಕಾರಣಕ್ಕೂ ಆಪ್ಷನ್ಸ್ ಅಲ್ಲಿ ಮಾಡಬೇಡಿ ಅಂತ ಹೇಳ್ತೀನಿ. ಒಂದು ಮೇನ್ ಆಗಿ ಲಿಕ್ವಿಡಿಟಿ ಪ್ರಾಬ್ಲಮ್ ಇದೆ ಆಪ್ಷನ್ ಅಲ್ಲಿ. ಆಸ್ ಆಫ್ ನಾವು ವಿಡಿಯೋ ಮಾಡ್ತಿರುವಂತ ದಿಸ್ಗಳಲ್ಲಿ ಫ್ಯೂಚರ್ ಅಲ್ಲಿ ನಿಮಗೆ 200x ಲಿವರೇಜ್ ಸಿಗೋದ್ರಿಂದ ಇಟ್ಸ್ ಕೈಂಡ್ ಆಫ್ ಸೇಮ್ ಥಿಂಗ್. ಓಕೆ, ನಿಮಗೆ ಆಪ್ಷನ್ಸ್ ಅಲ್ಲೂ ಅಷ್ಟೇ ನಿಮಗೆ ಆಲ್ಮೋಸ್ಟ್ ಹೈಯೆಸ್ಟ್ ಲಿವರೇಜ್ ಸಿಕ್ಕಂಗೆ ಲೆಕ್ಕ ಆಗುತ್ತೆ. ಬಟ್ ಕ್ರಿಪ್ಟೋ ಮಾರ್ಕೆಟ್ ಏನಿರುತ್ತೆ ತುಂಬಾ ಹೈಲಿ ವಾಲಟೈಲ್ ಆಗಿರೋದ್ರಿಂದ, ಸೊ ಆಪ್ಷನ್ಸ್ ಅಲ್ಲಿ ಬೇಡ, ಡೈರೆಕ್ಟ್ ಆಗಿ ಫ್ಯೂಚರ್ ಅಲ್ಲಿ ಮಾಡೋಣ. ಸೊ ದಟ್ ನಮಗೆ ಬೇಕಾಗಿರುವಂತ ಬೆನಿಫಿಟ್ಸ್ ಏನಿರುತ್ತೆ ಅದು ಆಸ್ ಇಟ್ ಇಸ್ ಸಿಗುತ್ತೆ. ಅಂಡ್ ಫ್ಯೂಚರ್ ಅಲ್ಲಿ ಟ್ರೇಡ್ ಮಾಡೋದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಆದಂತ ವಿಷಯ ಏನಪ್ಪಾ ಅಂತ ಕೇಳಿದ್ರೆ, ಮಾರ್ಕೆಟ್ ಬೀಳ್ಬೇಕಾದ್ರೂ ಕೂಡ ನಾವೇನ್ ಮಾಡ್ಬೋದು, ದುಡ್ಡು ಮಾಡ್ಬೋದು. ಅಂದ್ರೆ ಮಾರ್ಕೆಟ್ ಅಪ್ ಟ್ರೆಂಡ್ ಆಗಿದ್ದಾಗ ನೀವು ಯಾವ ಬ್ರೋಕರ್ ಅಲ್ಲಿ ಬೇಕಾದ್ರೂ ದುಡ್ಡು ಮಾಡ್ಬೋದು. ಓಕೆ, ಸ್ಪಾಟ್ ಅಲ್ಲಿ ಕೂಡ ನೀವು ಮಾಡೋದಕ್ಕೆ ಅವಕಾಶ ಇರುತ್ತೆ. ಬಟ್ ಬೀಳೋ ಮಾರ್ಕೆಟ್ ಅಲ್ಲಿ ಅಂದ್ರೆ ಪ್ರೈಸ್ ಡೌನ್ ಟ್ರೆಂಡ್ ಆಗ್ತಿದೆ, ಪ್ರೈಸ್ ಕಮ್ಮಿ ಆಗ್ತಿದೆ ಅಂತಂದಾಗ ನಿಮಗೆ ಶಾರ್ಟ್ ಮಾಡೋದಕ್ಕೆ ಅವಕಾಶಗಳು ಯಾವುದು ಬೇರೆ ಬ್ರೋಕರ್ಸ್ ಅಲ್ಲಿ ಸಿಗೋದಿಲ್ಲ ಇಂಡಿಯನ್. ಸೊ ಇಲ್ಲಿ ನಮಗೆ ಫ್ಯೂಚರ್ ಅಲ್ಲಿ ಟ್ರೇಡ್ ಮಾಡೋದಕ್ಕೆ ಅವಕಾಶ ಇರೋದ್ರಿಂದ, ಸೊ ನಮ್ಗೆ ಏನಾಗುತ್ತೆ, ನಾವು ಶಾರ್ಟ್ ಪೊಸಿಷನ್ ಕೂಡ ತಗೊಳ್ಳುವಂತ ಅವಕಾಶ ಇದೆ. ಸೊ ಯಾರೆಲ್ಲ ನಮ್ಮ ಲಿಂಕ್ ಇಂದ ಅಕೌಂಟ್ ಓಪನ್ ಮಾಡ್ಕೊಂಡಿಲ್ಲ, ಓಪನ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ್ರೆ ನಿಮ್ಗೆ ಅಡ್ವಾಂಟೇಜ್ ಏನು, ನಮ್ಮ ಡೆಡಿಕೇಟೆಡ್ ಒಂದು ವಾಟ್ಸ್ಆಪ್ ಗ್ರೂಪ್ಗೆ ನೀವು ಆಡ್ ಆಗ್ತೀರಾ. ಸೊ ದಟ್ ನಾವು ಅಲ್ಲಿ ಕೊಡುವಂತ ಟಿಪ್ಸ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಒಳ್ಳೆ ಪ್ರಾಫಿಟ್ ಮಾಡಬಹುದು. ಒಂದು 10% ನಿಮ್ಮ ಬ್ರೋಕರೇಜ್ ಚಾರ್ಜಸ್ ಏನಿರುತ್ತೆ ಅದ್ರ ಮೇಲೆ 10% ಡಿಸ್ಕೌಂಟ್ ಆಗುತ್ತೆ ಒಂದು. ಅಂಡ್ ಅಕೌಂಟ್ ಓಪನ್ ಮಾಡಿ ವಿತಿನ್ 30 ಡೇಸ್ ಅಲ್ಲಿ ಇಲ್ಲಿ ಕೊಡುವಂತ ಕೆಲವೊಂದು ಟಾಸ್ಕ್ ಗಳನ್ನ ನೀವು ಕಂಪ್ಲೀಟ್ ಮಾಡಿದ್ರೆ ಅಂದ್ರೆ ಅಪ್ ಟು 2,500 rupees ವರೆಗೂ ನಿಮಗೆ ಡೆಲ್ಟಾದಿಂದಾನೆ ಕೆಲವೊಂದು ಬೋನಸ್ ಆಗಿ ಕೂಡ ಕೊಡ್ತಿದ್ದಾರೆ. ಸಿಂಪಲ್ ಟಾಸ್ಕ್ ಅಷ್ಟೇ, ಸಿಂಪ್ಲಿ ಟ್ರೇಡ್ ಮಾಡಬೇಕು ಅಷ್ಟೇ, ಇನ್ನೇನು ಇಲ್ಲ. ಸೊ ಅದು ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಸೊ ಅದರ ಲಿಂಕ್ ಈ ವಿಡಿಯೋದ ಯಾವ್ದಾದ್ರು ಒಂದು ಭಾಗದಲ್ಲಿ ಕೊಟ್ಟಿರ್ತೀವಿ. ಸೊ ಯೂಸ್ ಮಾಡ್ಕೊಳ್ಳಿ. ಅಂಡ್ ಒನ್ಸ್ ನಿಮ್ದು KYC ಕಂಪ್ಲೀಟ್ ಆಗಿ ಸಮ್ ಅಮೌಂಟ್ ಡೆಪಾಸಿಟ್ ಮಾಡಿ, ಮೇ ಬಿ ಒಂದು $100 ವರೆಗೂ ಡೆಪಾಸಿಟ್ ಮಾಡಿ, ಒಂದೋ ಎರಡೋ ಟ್ರೇಡ್ ಪಂಚ್ ಮಾಡಿ, ಅದಾದ್ಮೇಲೆ ನಿಮ್ಮ ID ನಂಬರ್ ಏನಿರುತ್ತೆ, ಸೊ ID ನಂಬರ್ ನಿಮಗೆ ನೀವು ಒನ್ಸ್ ಇಲ್ಲಿ ಲಾಗಿನ್ ಮಾಡಿದ್ರೆ ಅಂದ್ರೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಅಲ್ಲಿ ಸಿಗುತ್ತೆ. ಸೊ ಇವಾಗ ನಾನು ಲಾಗಿನ್ ಮಾಡಿ ತೋರಿಸ್ತೀನಿ, ಸೊ ದಟ್ ಯು ವಿಲ್ ಗೆಟ್ ದ ಕ್ಲಾರಿಟಿ ಎಲ್ಲಿರುತ್ತೆ ಅಂತ. ಓಕೆ, ಸೊ ಅದನ್ನ ನಾವು ಮಾಡಬೇಕು. ಸೊ ಅದನ್ನ ನೀವು ಮಾಡಿದ್ರಿ ಅಂದ್ರೆ ನಿಮಗೆ ನಮ್ಮ ಆಕ್ಸೆಸ್ ಏನಿರುತ್ತೆ ಅದು ನಿಮಗೆ ಸಿಗುತ್ತೆ. ಅಂಡ್ ಸ್ಟ್ರೈಟ್ ಅವೇ ನಾವು ಫುಲ್ ಏನು ಇದರಲ್ಲಿ ಇರುವಂತ ಎಲ್ಲಾ ಫೀಚರ್ಸ್ ಬಗ್ಗೆ ಮಾತಾಡೋದಿಲ್ಲ. ನಾವು ಯಾವ್ದ್ರಲ್ಲಿ ಟ್ರೇಡ್ ಮಾಡ್ತೀವಿ ಡೈರೆಕ್ಟ್ ಆಗಿ ಆ ವಿಚಾರದ ಬಗ್ಗೆ ನಾವು ಮಾತಾಡೋಣ. ಓಕೆ, ಸೊ ಇಲ್ಲಿ ನೀವು ಬಂದ್ರಿ ಅಂದ್ರೆ ನೋಡಿ, ಇಲ್ಲಿ ಲೋಗೋ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಯೂಸರ್ ID ಅಂತ ಒಂದು ಕಾಣಿಸ್ತಿದೆ, ಕರೆಕ್ಟಾ? ಸೊ ಈ ಒಂದು ಯೂಸರ್ ID ಅನ್ನ ನೀವು ಮೆನ್ಷನ್ ಮಾಡಿ ಒಂದು ಫಾರ್ಮ್ ಏನ್ ಕೊಟ್ಟಿರ್ತೀವಿ ಅದನ್ನ ಫಿಲ್ ಮಾಡಿ, ಸೊ ನಾವು ವೆರಿಫೈ ಮಾಡಿ ಅದು ನಮ್ಮ ಅಕೌಂಟ್ ಆಗಿದೆ ಅನ್ನೋದಾದ್ರೆ ಆ ಗ್ರೂಪ್ ಅಲ್ಲಿ ನಿಮಗೆ ಆಡ್ ಮಾಡ್ತೀವಿ. ಅಂಡ್ ನಮ್ಮ ಜೊತೆ ಲೈವ್ ಅಲ್ಲಿ ಟ್ರೇಡ್ ಮಾಡುವಂತ ಅವಕಾಶಗಳು ಕೂಡ ಫ್ರೀ ಆಫ್ ಕಾಸ್ಟ್ ನಮ್ಮ ಅಕೌಂಟ್ ಇಂದ ನೀವು ನಮ್ಮ ಲಿಂಕ್ ಇಂದ ಓಪನ್ ಮಾಡ್ಕೊಂಡಿದ್ರೆ ಅದು ನಿಮಗೆ ಫ್ರೀ ಆಫ್ ಕಾಸ್ಟ್ ಲೈವ್ ನಮ್ಮ ಜೊತೆ ಟ್ರೇಡ್ ಮಾಡುವಂತ ಅವಕಾಶ ಕೂಡ ಸಿಗುತ್ತೆ ಅಂತ ಹೇಳ್ತೇನೆ. ಅಂಡ್ ಇಲ್ಲಿ ಇವಾಗ ಒನ್ಸ್ ನಮ್ಮ ಫಂಡೆಡ್ ಎಲ್ಲ ಆಡ್ ಆಗಿದೆ ಅಂದ್ರೆ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗಿರುವಂತ ಮತ್ತೊಂದು ವಿಷಯ ಯಾವ್ದಪ್ಪ ಅಂತಂದ್ರೆ, ನಾವು ಯಾವ ಒಂದು ಅಕೌಂಟ್ ಇಂದ ಒಂದು ಒಂದು ಏನು ನಮ್ಮ ದುಡ್ಡು ಏನಿರುತ್ತೆ ಯಾವ ರೀತಿ ಸೆಟ್ ಮಾಡ್ಕೊಂಡಿದೀವಿ ಅನ್ನೋದನ್ನ ನೋಡ್ಬೇಕು. ಓಕೆ, ಸೊ ಅದನ್ನ ನೋಡೋದಕ್ಕೆ ನಾವು ಡೈರೆಕ್ಟ್ ಆಗಿ ನಾನು ಇಲ್ಲಿ ನಿಮಗೆ ಫ್ಯೂಚರ್ಸ್ ಅಲ್ಲೇ ಟ್ರೇಡ್ ಮಾಡಿ ಅಂತ ರೆಕಮೆಂಡ್ ಮಾಡ್ತೀನಿ. ಸೊ ಇಲ್ಲಿ ನಾವು ಬೇರೆ ಎಲ್ಲ ನೋಡೋದು ಬೇಡ. ಸೊ ಇಲ್ಲಿ ನೀವು ಮಾರ್ಕೆಟ್ ಅಲ್ಲಿ ಹೋದ್ರಿ ಅಂದ್ರೆ ಯಾವ ಪೇರ್ಸ್ ನಿಮಗೆ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋದಕ್ಕೆ ಅವಕಾಶ ಇದೆ ಅಂದ್ರೆ, ಬಿಟ್ಕಾಯಿನ್ USDT ನ, ಬಿಟ್ಕಾಯಿನ್ INR, ಬಿಟ್ಕಾಯಿನ್ ಎಥೇರಿಯಂ, ವಾಟ್ ಎವರ್ ನಿಮ್ಗೆ ಏನೆಲ್ಲ ಆಪ್ಷನ್ಸ್ ಇದೆ ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಎಲ್ಲ ಕಾಣಿಸ್ತಾ ಇದೆ, ಕರೆಕ್ಟಾ? ಸೊ ಇದೆಲ್ಲ ನಿಮಗೆ ಅವೈಲೇಬಲ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ನೀವು ಇದೆಲ್ಲ ನೋಡಬೇಕಾಗುತ್ತೆ. ಬಟ್ ಸ್ಟ್ರೈಟ್ ಅವೇ ನಾವು ಬಿಟ್ಕಾಯಿನ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ಬರೀ ಬಿಟ್ಕಾಯಿನ್, ಎಥೇರಿಯಂ ಅಥವಾ BNB, XRP ಇಂಥದ್ರಲ್ಲಿ ಮಾತ್ರ ಟ್ರೇಡ್ ಮಾಡ್ತೀವಿ. ಅಂದ್ರೆ ಜಾಸ್ತಿ ವಾಲಟೈಲ್ ಇರುವಂತ ಅಥವಾ ಲಿಕ್ವಿಡಿಟಿ ಇರುವಂತ ಕರೆನ್ಸಿಗಳಲ್ಲಿ ಮಾತ್ರ ಟ್ರೇಡ್ ಮಾಡೋದ್ರಿಂದ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಡೈರೆಕ್ಟ್ಲಿ ವಿ ವಿಲ್ ಸ್ವಿಚ್ ಟು ಫ್ಯೂಚರ್ಸ್. ಓಕೆ, ಇಲ್ಲಿ ನೀವು ಫ್ಯೂಚರ್ಸ್ ಅಂತ ಕ್ಲಿಕ್ ಮಾಡಿದ್ರಿ ಅಂದ್ರೆ ಸೊ ಈ ರೀತಿ ನಿಮಗೆ ಡ್ಯಾಶ್ ಬೋರ್ಡ್ ಏನಿರುತ್ತೆ ಓಪನ್ ಆಗುತ್ತೆ. ಸೊ ಒನ್ಸ್ ನಿಮ್ಮ ಡ್ಯಾಶ್ ಬೋರ್ಡ್ ಓಪನ್ ಆಗಿದ ತಕ್ಷಣ ನೀವು ಮಾಡಬೇಕಾಗಿರುವಂತ ಮೊದಲನೇ ಕೆಲಸ ಏನಪ್ಪಾ ಅಂದ್ರೆ, ಇಲ್ಲಿ ನಿಮಗೆ ಅಕೌಂಟ್ ಮಾರ್ಜಿನ್ ಅಂತ ಏನಿದೆ ಅಲ್ವಾ ಅದನ್ನ ಚೆಕ್ ಮಾಡ್ಕೊಳ್ಳೋದು. ಓಕೆ, ಸೊ ಇಲ್ಲಿ ನಿಮಗೆ ಅಕೌಂಟ್ ಮಾರ್ಜಿನ್ ಅಲ್ಲಿ 2 ಚಾಯ್ಸ್ ಇದೆ. ಓಕೆ, ಒಂದು ಮೇನ್, ಇನ್ನೊಂದು ಐಸೋಲೇಟೆಡ್. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅಂದ್ರೆ ನೀವು ನೋಡಬಹುದು. ಸೊ ಇಲ್ಲಿ ನಾನು ಕ್ಲಿಕ್ ಮಾಡಿದಾಗ ಬರ್ತಾ ಇಲ್ಲ. ಓಕೆ, ಸೊ ಇಲ್ಲಿ ನೀವು ಮೇನ್ ಅಕೌಂಟ್ ಅಲ್ಲಿ ಇಟ್ಟಿದ್ದೀರಾ ಅಥವಾ ಐಸೋಲೇಟೆಡ್ ಇಟ್ಟಿದ್ದೀರಾ ಅನ್ನೋದನ್ನ ನೋಡ್ಕೊಳ್ಳಿ. ಐಸೋಲೇಟೆಡ್ ಅಂದ್ರೆ ಅದಕ್ಕೆ ಅಂತ
ನೀವು ಸ್ಪೆಸಿಫಿಕ್ ಆಗಿ ಹಾಕೊಂಡಿರೋದು. ಇವಾಗ ಎಕ್ಸಾಂಪಲ್ ನಾನು ಐಸೋಲೇಟೆಡ್ ಅನ್ನೋದನ್ನ ಹೇಳೋದಾಯ್ತು ಅಂದ್ರೆ ಇಲ್ಲಿಗೆ ಮಾತ್ರ ಯೂಸ್ ಆಗ್ಬೇಕಿದು ಅಂತ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಐಸೋಲೇಟೆಡ್ ಇಟ್ಟಿದ್ದೀನಿ ಅಂದ್ರೆ ಫ್ಯೂಚರ್ಸ್ ಮಾತ್ರ ಈ ಫಂಡ್ ಲೆಕ್ಕ ಸಿಗುತ್ತೆ. ಓಕೆ, ನೀವು ಮೈನ್ ಅಕೌಂಟ್ ಅಲ್ಲಿ ಇಟ್ಟಿದ್ರಿ ಅನ್ಕೊಳ್ಳಿ, ಒಂದ್ ವೇಳೆ ನೀವು ಸ್ಟಾಪ್ ಲಾಸ್ ಆಗದೆ ಟ್ರೇಡ್ ಮಾಡ್ತಾ ಇದ್ರಿ ಅಂದ್ರೆ ನಿಮ್ಮ ಆಕ್ಚುಲ್ ಲಿಕ್ವಿಡಿಟಿ ಏನಿರುತ್ತೆ ಅಂದ್ರೆ ನೀವು ಎಷ್ಟಕ್ಕಾದ್ರೆ ನಿಮ್ಮ ಅಕೌಂಟ್ ಆಟೋಮೆಟಿಕ್ಲಿ ಕಟ್ ಆಗುತ್ತೆ ಅಂತ ಒಂದು ರೂಲ್ಸ್ ಇರುತ್ತೆ. ಸೊ ಅದು ಬಂದಾದ್ಮೇಲೆ ಮೈನ್ ಅಕೌಂಟ್ ಇಂದ ಮೈನಸ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ, ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ನಿಮಗೆ ಅರ್ಥ ಆಗೋ ತರ ಎಕ್ಸಾಂಪಲ್ ಅಸ್ಯೂಮ್ ಇಲ್ಲಿಗೆ ಬಂತು ಅಂತಂದ್ರೆ ಪ್ರೈಸ್ ಆಟೋಮೆಟಿಕ್ಲಿ ನಿಮ್ಮ ಅಕೌಂಟ್ ಏನಿರುತ್ತೆ ಜೀರೋ ಆಗುತ್ತೆ. ಹಾಗಾಗಿ ಇಲ್ಲಿ ಕಟ್ ಆಗುತ್ತೆ ಅನ್ನೋ ಇನ್ಫಾರ್ಮೇಶನ್ ನಿಮಗೆ ಆಲ್ರೆಡಿ ಸಿಸ್ಟಮ್ ತೋರಿಸುತ್ತೆ. ನಾನು ಹೇಳ್ತೀನಿ ಅದನ್ನು ತೋರಿಸಬೇಕಾದ್ರೆ. ಸೊ ಇಲ್ಲಿ ನೀವು ಇಲ್ಲಿವರೆಗೂ ಬಂದಿದೆ ಅಂತ ಅನ್ಕೊಳ್ಳಿ, ಪ್ರೈಸ್ ಇಲ್ಲಿವರೆಗೂ ಬಂದಿದೆ. ಸೊ ಇಲ್ಲಿ ಬಂತು ಅಂದ್ರೆ ನಿಮ್ಮ ಅಕೌಂಟ್ ಏನಿರುತ್ತೆ, ಇವಾಗ ಎಕ್ಸಾಂಪಲ್ ನೀವು ಯೂಸ್ ಮಾಡಿರುವಂತ ಅಮೌಂಟ್ ಲೆಟ್ಸ್ ಅಸ್ಯೂಮ್ $100 ಯೂಸ್ ಮಾಡಿದೀರಾ ಅಂತ, ಇಲ್ಲಿ 10x ಲಿವರೇಜ್ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಈ 10x ಲಿವರೇಜ್ ತಗೊಂಡಿರಿ ಅಂದ್ರೆ ಅರೌಂಡ್ ನೀವು $1000 ಟ್ರೇಡ್ ಮಾಡ್ತಾ ಇದೀರಾ. ಸೊ ನಿಮಗೆ ಬ್ರೋಕರ್ ಏನ್ ಮಾಡ್ತಾನೆ ಅಂದ್ರೆ $100 ಮೈನಸ್ ಆಗೋವರೆಗೂ ಮಾತ್ರ ಅವಕಾಶ ಕೊಡ್ತಾನೆ ಟ್ರೇಡ್ ಅಲ್ಲಿ ಇರೋದಕ್ಕೆ. $100 ಕಂಪ್ಲೀಟ್ ಆಗಿ ನೀವು ಲಾಸ್ ಮಾಡಿದ್ರಿ ಅಂದ್ರೆ ಆಟೋಮೆಟಿಕ್ಲಿ ಸ್ಕ್ವೇರ್ ಆಫ್ ಮಾಡಿ ಅವ್ನು ನಿಮಗೆ ಕೊಟ್ಟಿರುವಂತ $900 ಏನಿರುತ್ತೆ ಅದನ್ನ ಅವ್ನು ರಿಟರ್ನ್ ತಗೊಂಡ್ಬಿಡ್ತಾನೆ. ಓಕೆ, ಸಿಂಪಲ್ ಭಾಷೆಯಲ್ಲಿ ಹೇಳ್ತಾ ಇದೀನಿ, ಲಿಕ್ವಿಡಿಟಿ ಅಂದ್ರೆ ಅದೇ ಅರ್ಥ. ಸೊ ಇಲ್ಲಿ ನಿಮಗೆ ಇಲ್ಲಿ ಬಂದಾಗ $100 ಮೈನಸ್ ಆಗ್ಬಿಡ್ತು ಅಂತ ಅನ್ಕೊಳ್ಳಿ. ಒಂದ್ ವೇಳೆ ನೀವು ಮೈನ್ ಅಕೌಂಟ್ ಅಲ್ಲಿ ಇಟ್ಟಿದ್ರಿ ಅಂದ್ರೆ ಆ ಮೈನ್ ಅಕೌಂಟ್ ಇಂದ ಟಾಪ್ ಅಪ್ ಆಗೋದಕ್ಕೆ ಅಥವಾ ಅಲ್ಲಿಂದ ಫಂಡ್ ಆಡ್ ಆಗೋದಕ್ಕೆ ಏನಾದ್ರು ಅವಕಾಶ ಕೊಟ್ಟಿದ್ರಿ, ನೀವು ಇಲ್ಲಿ ಆಪ್ಷನ್ ಕೊಟ್ಟಿದ್ರಿ ಅಂದ್ರೆ ನಿಮ್ಮ ಮೈನ್ ಅಕೌಂಟ್ ಅಲ್ಲಿ ಎಕ್ಸಾಂಪಲ್ $1000 ಇದೆ, ನಿಮ್ಮ ಐಸೋಲೇಟೆಡ್ ಅಕೌಂಟ್ ಅಲ್ಲಿ $100 ಇದೆ ಅನ್ಕೊಳ್ಳಿ. ಸೊ ಈ $100 ಮೈನಸ್ ಆಗ್ತಾ ಇದ್ದಂಗೆ ಇಲ್ಲಿಂದ ಅಮೌಂಟ್ ಏನಾಗುತ್ತೆ ಮೈನಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅಂದ್ರೆ ಇದು 900 ಆಗಿತ್ತು, ನೀವು 100 ಇಲ್ಲಿ ಕೊಟ್ಟಿರೋದ್ರಿಂದ. ಸೊ ಇಲ್ಲಿಂದ ಏನಾದ್ರು ಮೈನಸ್ ಆಗ್ತಿತ್ತು ಅಂದ್ರೆ ಲಿಕ್ವಿಡಿಟಿ ಆಗಲ್ಲ, ಈ ಮೈನಸ್ ನೆಕ್ಸ್ಟ್ ಏನಾದ್ರು ಹೋಗ್ತಿತ್ತು ಅಂದ್ರೆ ಈ ಮೈನ್ ಅಕೌಂಟ್ ಇಂದ ಮೈನಸ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಹಾಗಾಗಿ ಆಲ್ವೇಸ್ ನೀವೇನ್ ಮಾಡಿ, ಇಲ್ಲಿ ನಿಮ್ಮ ಅಕೌಂಟ್ ಮಾರ್ಜಿನ್ ಏನಿರುತ್ತೆ ಅದನ್ನ ಐಸೋಲೇಟೆಡ್ ಇಟ್ಕೊಳ್ಳಿ. ಸೊ ಐಸೋಲೇಟೆಡ್ ಇಟ್ರಿ ಅಂದ್ರೆ ಅಲ್ಲಿ ಎಷ್ಟಿರುತ್ತೆ ಅಷ್ಟೇ, ಅದಕ್ಕಿಂತ ಏನು ದೊಡ್ಡ ಮಟ್ಟದ ಲಾಸಸ್ ಆಗಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಇಲ್ಲಿ ಮಿಸ್ಟೇಕ್ ಮಾಡ್ಬಿಡ್ತೀರಾ, ಹಾಗಾಗಿ ಇನ್ ಅಡ್ವಾನ್ಸ್ ನಾನು ಹೇಳ್ತಾ ಇದ್ದೀನಿ. ಅಂಡ್ ಎರಡನೇದಾಗಿ ನೀವು ನೋಡ್ಬೇಕಾಗಿರೋದು, ಸೊ ಇಲ್ಲಿ ನಿಮಗೆ ಬೈಯಿಂಗ್ ಸೈಡ್ ಅಲ್ಲೂ ಟ್ರೇಡ್ ಮಾಡಬಹುದು ಅಂಡ್ ಸೆಲ್ಲಿಂಗ್ ಸೈಡ್ ಅಲ್ಲೂ ಟ್ರೇಡ್ ಮಾಡಬಹುದು. ಓಕೆ, ಅಂದ್ರೆ ಅಪ್ ಟ್ರೆಂಡ್ ಮಾರ್ಕೆಟ್ ಅಲ್ಲಿ ಬೈ ಮಾಡಿ ಆಮೇಲೆ ಸೆಲ್ ಮಾಡುವಂತ ಒಂದು ಟ್ರೇಡ್ ಸಿಗುತ್ತೆ. ಅಂಡ್ ಫಸ್ಟ್ ಸೆಲ್ ಮಾಡಿ ಆಮೇಲೆ ಕೆಳಗಡೆ ಬಂದ್ಮೇಲೆ ಪ್ರೈಸ್ ಅಲ್ಲಿ ಬೈ ಮಾಡಿ. ಅಂದ್ರೆ ಅಲ್ಟಿಮೇಟ್ಲಿ ಏನು, ನೀವು ಬೈ ಏನಿರಬೇಕು ಲೋನ್ ಅಲ್ಲಿ ಇರಬೇಕು. ಕರೆಕ್ಟಾ, ನೀವು ಕಡಿಮೆ ತಗೊಂಡು ಜಾಸ್ತಿಗೆ ಮಾರುವಂತ ಒಂದು ವಿಧಾನದಲ್ಲಿ ನೀವು ಮಾಡಿದಾಗ ನಿಮಗೆ ಪ್ರಾಫಿಟ್ ಅನ್ನೋದಾಗುತ್ತೆ. ಸೊ ಅಲ್ಲಿಗೆ ನೀವು ಎರಡು ತರಾನು ಮಾಡಬಹುದು. ಫಸ್ಟ್ ನಾನು ಬೈ ಮಾಡ್ತೀನಿ, ಓಕೆ, ಪ್ರೈಸ್ ಮೇಲ್ಗಡೆ ಹೋಯ್ತಾ ಸೆಲ್ ಮಾಡ್ತೀನಿ. ಅಂದ್ರೆ ನಾನು $10 ತಗೊಂಡೆ, $11 ಮಾರಿದೆ. ಸೊ ಅಲ್ಲಿಗೆ ಏನಾಯ್ತು, ನನಗೆ $1 ಪ್ರಾಫಿಟ್ ಆಯ್ತು. ಕರೆಕ್ಟಾ, ಇದು ನಿಮ್ಗೆ ಆಸ್ ಇಟ್ ಈಸ್ ಆಲ್ರೆಡಿ ಗೊತ್ತಿರೋದು. ಶಾರ್ಟ್ ಅಥವಾ ಸೆಲ್ ಅಂತ ಅಂದ್ರೆ ಫಸ್ಟ್ ಮಾಡ್ಬಿಡ್ತೀನಿ, ಏನ್ ಮಾಡ್ತೀನಿ, ಫಸ್ಟ್ ನಾನು ಸೆಲ್ ಮಾಡ್ಬಿಡ್ತೀನಿ, ಪ್ರೈಸ್ ಕಮ್ಮಿ ಆದ್ಮೇಲೆ ಬೈ ಮಾಡ್ತೀನಿ. ಅವಾಗ ಏನಾಗುತ್ತೆ, 11ಕ್ಕೆ ಮಾರಿದೀನಿ, 10ಕ್ಕೆ ತಗೊಂಡಿದ್ದೀನಿ. ಸೊ ಅಲ್ಲಿಗೆ ಏನಾಯ್ತು, ಅಗೇನ್ $1 ಪ್ರಾಫಿಟ್. ಸೊ ಇದು ತುಂಬಾ ಬೇಸಿಕ್ಸ್ ಇವೆಲ್ಲ ಡೆರಿವೇಟಿವ್ಸ್ ನ ಟ್ರೇಡ್ ಮಾಡೋದಕ್ಕೆ. ಬಟ್ ಸ್ಟಿಲ್ ಯಾರಾದ್ರೂ ಹೊಸ ನೋಡ್ತಿದ್ರೆ ನಿಮ್ಗೆ ಕ್ಲಾರಿಟಿ ಇರಲಿ ಅನ್ನೋ ಕಾರಣಕ್ಕೆ ಕೊಡ್ತಾ ಇದೀನಿ. ಓಕೆ, ಸೊ ಇಲ್ಲಿ ನಾವು ಏನ್ ಮಾಡ್ತೀವಿ, ಫಸ್ಟ್ ಇಲ್ಲಿ ನಿಮಗೆ ಏನು ಚಾಟ್ ಕಾಣಿಸ್ತಾ ಇದೆ, ಇಟ್ಸ್ ಅಂಡ್ ಕಸ್ಟಮೈಸಬಲ್. ಓಕೆ, ಸೊ ಇಲ್ಲಿ ನೀವು ಬಂದ್ರಿ ಅಂದ್ರೆ ನಿಮಗೆ ಹ್ಯಾಂಡ್ ಸಿಗ್ನಲ್ ಬರುತ್ತೆ ನೋಡಿ. ಹ್ಯಾಂಡ್ ಸಿಗ್ನಲ್ ಯಾವಾಗೆಲ್ಲ ಬರುತ್ತೆ ಅವಾಗ ನೀವು ಮೂವ್ ಮಾಡಿದ್ರಿ ಅಂದ್ರೆ ಇದೇನಾಗುತ್ತೆ, ನಿಮಗೆ ಮೂವ್ಮೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೀವು ಇದನ್ನ ದೊಡ್ಡದಾಗಿ ನೋಡ್ಬೇಕು ಅಂದ್ರೆ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅಂದ್ರೆ ಚಾಟ್ ಏನಿರುತ್ತೆ ದೊಡ್ಡದಾಗಿ ಕಾಣುತ್ತೆ, ಎಸ್ಕೇಪ್ ಹೊಡೆದ್ರಿ ಅಂದ್ರೆ ನಾರ್ಮಲ್ ಮತ್ತೆ ಇದೇ ತರ ಕಾಣಿಸುತ್ತೆ. ಸೊ ಇಲ್ಲಿ ನಿಮಗೆ ಮಾರ್ಕೆಟ್ ಅದು ಇದು ಡೀಟೇಲ್ಸ್ ಎಲ್ಲ ಇರ್ತವೆ, ನಿಮ್ಗೆ ಯಾವ್ದು ಬೇಕು ಇಟ್ಕೋಬಹುದು, ಬೇಡ ಅಂದ್ರೆ ಯು ಕ್ಯಾನ್ ರಿಮೂವ್ ಆಲ್ಸೋ. ಓಕೆ, ಸೊ ನೆಕ್ಸ್ಟ್ ನಾವು ಇಂಪಾರ್ಟೆಂಟ್ ಆಗಿ ಟ್ರೇಡ್ ಪಂಚ್ ಮಾಡೋದಕ್ಕೆ ಅಂತ ನೋಡೋದಾಯ್ತು ಅಂದ್ರೆ ಟ್ರೇಡ್ ಪಂಚ್ ಮಾಡೋದಕ್ಕೆ ಮುಂಚೆ ಸೊ ಟ್ರೇಡ್ ಯಾವ ರೀತಿ ನಾವು ನಮ್ಮ ಸ್ಟಾಪ್ ಲಾಸ್ ಟಾರ್ಗೆಟ್ಸ್ ಇವೆಲ್ಲ ಯಾವ ರೀತಿ ಪ್ಲಾನ್ ಮಾಡ್ತೀವಿ, ಅದಕ್ಕೆ ಏನೇನು ಮಾಡಬೇಕು ಅಂಡ್ ಎಲ್ಲಿ ಬೈ ಮಾಡೋದು, ಎಲ್ಲಿ ಸೆಲ್ ಮಾಡೋದು, ಮಾರ್ಜಿನ್ ಎಷ್ಟು ಎಲ್ಲ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಅಸ್ಯೂಮ್ ಇವಾಗ ಮಾರ್ಕೆಟ್ ಒಂದು ಸಪೋರ್ಟ್ ಏರಿಯಾ ಹತ್ರ ಇದೆ, ಮಾರ್ಕೆಟ್ ಎಕ್ಸ್ಟ್ರೀಮ್ ಬುಲಿಶ್ ಇದೆ ಅಂತ ಅನ್ಕೊಳ್ಳೋಣ. ಈ ಒಂದು ಏರಿಯಾನ ಕನ್ಸಾಲಿಡೇಟ್ ಮಾಡ್ತಿದೆ ಇಲ್ಲಿ, ಕರೆಕ್ಟಾ. ಸೊ ಇದು ಬ್ರೇಕ್ ಆಯ್ತು ಅಂತಂದ್ರೆ ನಾನು ಬುಲಿಶ್ ಡೈರೆಕ್ಷನ್ ಟ್ರೇಡ್ ತಗೊಳ್ಬೇಕು ಅನ್ನೋದೇ ನನ್ನ ಪ್ಲಾನ್ ಆಗಿತ್ತು ಅಂದ್ರೆ ಐ ಹ್ಯಾವ್ ಟು ಲುಕ್ ಎಟ್ ಬೈ ಲಾಂಗ್. ಓಕೆ, ಸೊ ಬೈ ಲಾಂಗ್ ಅನ್ನೋದನ್ನ ನಾನು ಇಲ್ಲಿ ಕ್ಲಿಕ್ ಮಾಡಿ ಇಟ್ಕೊಳ್ತೀನಿ. ಸೊ ಅವಾಗ ನನಗೆ ನೆಕ್ಸ್ಟ್ ಏನ್ ತೋರಿಸುತ್ತೆ ಅಂದ್ರೆ ಲಿವರೇಜ್, ಅಂದ್ರೆ ಎಷ್ಟು ಪಟ್ಟು ದುಡ್ಡನ್ನ ನೀವು ಬ್ರೋಕರ್ ಹತ್ರ ಇಂದ ತಗೊಳಕ್ ಇಷ್ಟಪಡ್ತೀರಾ ಅನ್ನೋದನ್ನ ಇದು ಕೇಳ್ತಾ ಇದೆ. ಸೊ ಇಲ್ಲಿ ನೀವು ಎಷ್ಟು ಪಟ್ಟು ಅಂತ ಹಾಕ್ತಿರೋ ಅಷ್ಟು ಜಾಸ್ತಿ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಮ ಯುಟಿಲಿಟಿ ಕ್ಯಾಪಿಟಲ್ ನೀವು ಎಷ್ಟು ಈ ಟ್ರೇಡ್ಗೆ ನೀವು ಅಲೋಕೇಟ್ ಮಾಡ್ತೀರಾ ಅದರ ಅಷ್ಟು ಟೈಮ್ಸ್ ಅವರು ದುಡ್ಡನ್ನ ನಿಮಗೆ ಆಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು 1x ಅಂತ ಸೆಟ್ ಮಾಡಿದೀನಿ ಅಂದ್ರೆ ಲೆಟ್ಸ್ ಅಸ್ಯೂಮ್ ನನ್ನ ಹತ್ರ ಒಂದು $100 ಇದೆ ಅನ್ಕೊಳ್ಳಿ. ಓಕೆ, ಈ ಟ್ರೇಡ್ ಅಲ್ಲಿ ನಾನು $100 ಹಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ $100 ಅವರು ಕೂಡ ಕೊಡ್ತಾರೆ. ಅಲ್ಲಿಗೆ ನೀವು ಟೋಟಲಿ $200 ಇಂದ ಟ್ರೇಡ್ ಮಾಡಂಗ್ ಆಯ್ತು. ಓಕೆ, ಇದೇ ನೀವು 10x ಹಾಕೊಂಡ್ರಿ ಅನ್ಕೊಳ್ಳಿ, ನಿಮ್ಮ ಹತ್ರ $100 ಇದೆ, 10 ಪಟ್ಟು ನೀವು ತಗೊಳ್ತಾ ಇದ್ದೀರಾ, ವಿಚ್ ಮೀನ್ಸ್ $1000 ಅಲ್ಲಿ ನೀವು ಟ್ರೇಡ್ ಮಾಡ್ದಂಗ್ ಆಯ್ತು. 25 ಇಟ್ರಿ ಅನ್ಕೊಳ್ಳಿ, 25 ಪಟ್ಟು ತಗೊಂಡಂಗ್ ಆಯ್ತು, ಅಲ್ಲಿಗೆ ನೀವು $2500 ಟ್ರೇಡ್ ಮಾಡ್ದಂಗ್ ಆಯ್ತು. ರೈಟ್, ಸೊ ಅಲ್ಲಿಗೆ ನಾವು ಎಷ್ಟು ದುಡ್ಡನ್ನ ಹಾಕಕ್ ರೆಡಿ ಇದೀವಿ ಅಷ್ಟು ಮಲ್ಟಿಪ್ಲೈ ಟೈಮ್ಸ್ ನಾವು ಲಿವರೇಜ್ ಅನ್ನೋದನ್ನ ಮಾಡಬಹುದು. ಓಕೆ, ಅಂಡ್ ಇದಾಯ್ತು ಅಂದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡಬೇಕು, ಸೆಟ್ ಮಾಡಬೇಕು. ಸೊ ಸೆಟ್ ಅಂತ ಕೊಟ್ಟರೆ ಅಂದ್ರೆ ಇದು ಯಾವಾಗಲೂ 25x ಇರುತ್ತೆ. ಓಕೆ, ಅಂಡ್ ಇದು ಸ್ಟೆಪ್ಸ್. ಸೊ ಫಸ್ಟ್ ಸ್ಟೆಪ್ ನಾನು ಹೇಳಿದೆ ಏನು, ಐಸೋಲೇಟೆಡ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದು, ಸ್ಟೆಪ್ 1. ಸ್ಟೆಪ್ 2 ನಾನು ಬೈ ಸೈಡ್ ಅಲ್ಲೇ ಇದೆಯಾ ಸೆಲ್ ಸೈಡ್ ಅಲ್ಲೇ ಇದೆಯಾ ಅಂತ ನೋಡ್ಕೊಳ್ಳೋದು. ಓಕೆ, ಸಮ್ ಟೈಮ್ ನಾವು ಬೈ ಸೈಡ್ ಅಂತ ತಗೋಬೇಕು ಅಂತ ಅನ್ಕೊಂಡಿರ್ತೀವಿ, ಬಟ್ ಇದು ಬಟನ್ ಸೆಲ್ ಸೈಡ್ ಅಲ್ಲಿ ಇರುತ್ತೆ, ಅಲ್ಲೋಗಿ ನಾವು ಬೈ ಕೊಟ್ಬಿಟ್ವಿ, ಮಾರ್ಕೆಟ್ ಬೀಳ್ತಾ ಇರುತ್ತೆ. ಓಕೆ, ಪ್ರೈಸ್ ಮೈನಸ್ ಹೋಗ್ತಾ ಇರುತ್ತೆ, ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಸ್ಟೆಪ್ 2 ನಲ್ಲಿ ನೀವೇನ್ ನೋಡ್ಕೋಬೇಕು, ಬೈ ಸೈಡ್ ಅಲ್ಲಿ ಇದೆಯಾ ಸೆಲ್ ಸೈಡ್ ಅಲ್ಲಿ ಇದೆಯಾ ಅಂತ ನೋಡ್ಕೋಬೇಕು. ಸ್ಟೆಪ್ 3 ಯಾವುದು, ಲಿವರೇಜ್ ಎಷ್ಟು ಇಟ್ಟಿದ್ದೀರಾ. ಸಮ್ ಟೈಮ್ ನಾವು ಜಾಸ್ತಿ ಲಿವರೇಜ್ ತಗೊಳ್ಳಲ್ಲ, ಸಮ್ ಟೈಮ್ ತುಂಬಾ ಜಾಸ್ತಿ ಲಿವರೇಜ್ ತಗೊಳ್ತೀವಿ. ಓಕೆ, ಸೊ ಆ ತರ ಇದ್ದಾಗ ನೀವು ಲಿವರೇಜ್ ಏನಿರುತ್ತೆ ಅದನ್ನ ಕೂಡ ನೋಡ್ಕೋಬೇಕು. ದಟ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ನೆಕ್ಸ್ಟ್ ಇಲ್ಲಿ ಆರ್ಡರ್ಸ್ ಟೈಪ್, ಅಂದ್ರೆ ನಾವು ಯಾವ ರೀತಿ ಆರ್ಡರ್ಸ್ ಅನ್ನ ಪ್ಲೇಸ್ ಮಾಡಕ್ಕೆ ಇಷ್ಟಪಡ್ತೀವಿ. ಓಕೆ, ಒಂದು ಲಿಮಿಟ್ ಆರ್ಡರ್, ಒಂದು ಮಾರ್ಕೆಟ್ ಆರ್ಡರ್ ಅಥವಾ ಮಾರ್ಕೆಟ್ ಒನ್ಲಿ. ಓಕೆ, 3 ಆಪ್ಷನ್ ಕಾಣಿಸುತ್ತೆ ನಿಮಗೆ. ಸೊ ಲಿಮಿಟ್ ಆರ್ಡರ್ ಯಾವ್ದಪ್ಪ ಅಂದ್ರೆ ಇವಾಗ ಲೆಟ್ಸ್ ಅಸ್ಯೂಮ್ ನಾನು ಈ ಜಾಗದಲ್ಲಿ ಬೈ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಮೊದಲನೇದಾಗಿ ಲಿಮಿಟ್ ಆರ್ಡರ್ ಏನು ಅಂತ ನೋಡ್ಬಿಡೋಣ. ಇಲ್ಲಿ ನೀವು ಲಿಮಿಟ್ ಆರ್ಡರ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಏನು ಆಪ್ಷನ್ ಕಾಣಿಸ್ತಾ ಇದೆ ಅಂದ್ರೆ ಇಲ್ಲಿ ಬೆಸ್ಟ್ ಬಿಡ್, ಅಂದ್ರೆ ಇವಾಗ ಬೆಸ್ಟ್ ಪ್ರೈಸ್ ಅಲ್ಲಿ ಎಷ್ಟು ಜನ ಕೋಟ್ ಮಾಡಿದಾರಲ್ಲ ಆ ಪ್ರೈಸ್ ಅನ್ನ ಇಲ್ಲಿ ನಿಮಗೆ ಇದು ತೋರಿಸ್ತಾ ಇದೆ. ಎಷ್ಟಕ್ಕೆ, $80,636.
ಓಕೆ, ಸೊ ಇದು ತೋರಿಸ್ತಾ ಇದೆ ಮ್ಯಾಕ್ಸಿಮಮ್ ಬೈ ಎಷ್ಟು ಕ್ವಾಂಟಿಟಿ ಅವೈಲೇಬಲ್ ಇದೆ, ಎಷ್ಟು BTC ಅವೈಲೇಬಲ್ ಇದೆ ಅನ್ನೋದನ್ನ ಕೂಡ ಇದು ತೋರಿಸ್ತಾ ಇದೆ. ಸೊ ನಮಗೆ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಅದು, ಸೊ ಎಷ್ಟು ಟ್ರೇಡ್ ಆಗ್ತದೆ ಅಂತ ಕೂಡ ತೋರಿಸ್ತಾ ಇದೆ. ಸೊ ಇಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಲಿಮಿಟ್ ಆರ್ಡರ್ ಅನ್ನು ಯಾವಾಗ ಯೂಸ್ ಮಾಡಬೇಕು ಅಂದ್ರೆ, ಲೆಟ್ಸ್ ಅಸ್ಯೂಮ್ ಇವಾಗ ಎಟ್ ಪ್ರೈಸ್ ಇಲ್ಲಿ ಒಂದು ಕನ್ಸಾಲಿಡೇಟ್ ಮಾಡ್ತಾ ಇದೆ, ಬಟ್ ಪ್ರೈಸ್ ಇವಾಗ ಹೈ ಪ್ರೈಸ್ ಅಲ್ಲಿ ಇದೆ. ಓಕೆ, ನನಗೆ ಅನ್ನಿಸ್ತಾ ಇದೆ ಪ್ರೈಸ್ ಇಲ್ಲಿಗೆ ಬಂದು ಅಂಡ್ ಇಲ್ಲಿಂದ ಮತ್ತೆ ಇಲ್ಲಿ ಹೋಗುತ್ತೆ ಅಂತ ಅನ್ನಿಸ್ತಾ ಇದೆ ಅನ್ನೋದಾದ್ರೆ ನನ್ನ ಆರ್ಡರ್ ಅನ್ನ ನಾನು ಇಲ್ಲಿ ಪ್ಲೇಸ್ ಮಾಡಬಹುದು. ಯಾಕೆ ಸಮ್ ಟೈಮ್ ಏನಾಗುತ್ತೆ, ಹಿಂಗ್ ಬಂದು ಜಸ್ಟ್ ಟಚ್ ಆಗಿ ಹೋಗ್ಬಿಡುತ್ತೆ ಪ್ರೈಸ್, ಆತರ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಂದ್ರೆ, ಸೊ ನೀವೇನ್ ಮಾಡ್ಬೋದು, ಮಾರ್ಕೆಟ್ ಇಲ್ಲಿ ನಡೀತಾ ಇದೆ ಬಟ್ ನಿಮ್ಮ ಆರ್ಡರ್ ಅನ್ನ ಇಲ್ಲಿಗೆ ಪ್ಲೇಸ್ ಮಾಡಬಹುದು. ಅಂದ್ರೆ $80,800 ನಾನು ಆರ್ಡರ್ ನ ಪ್ಲೇಸ್ ಮಾಡಬಹುದು. ಓಕೆ, ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಎಕ್ಸಾಂಪಲ್, ಸೊ ಐ ವಿಲ್ ಗೋ ಅಂಡ್ ಕ್ಲಿಕ್ ಮ್ಯಾನ್ಯುಲಿ. ಓಕೆ, ಸೊ ಇಲ್ಲಿ ನೀವು ಬೆಸ್ಟ್ ಪ್ರೈಸ್ ಅಲ್ಲಿ ಏನು ಆಪ್ಷನ್ ಕೊಟ್ಟಿರ್ತಾನೆ ಅದನ್ನೇ ಮಾಡಬಹುದು. ಬಟ್ ನೀವು ಲಿಮಿಟ್ ಆರ್ಡರ್ ಹಾಕೋದಾದ್ರೆ ನಾನು ಕೇಳಿದ್ರೆ ಕೆಳಗಡೆ ಹಿಂಗೇನಿರುತ್ತೆ, ಇಲ್ಲಿ ನೀವು ಇದನ್ನ ಮಾಡಿದಿರಾ. ಓಕೆ, ಸೊ ಈ ನೆಕ್ಸ್ಟ್ ಎಷ್ಟು ಕ್ವಾಂಟಿಟಿ ತಗೋಬೇಕು, ಸೊ ಇಲ್ಲಿ ನಿಮಗೆ ಲಾಟ್ ಸೈಜ್ ಅಲ್ಲಿ ಬರುತ್ತೆ. ಓಕೆ, 1 ಲಾಟ್. ಓಕೆ, ಇಲ್ಲಿ ಲಾಟ್ ಸೈಜ್ ಅಲ್ಲಿ USDT ಅಲ್ಲಿ BTC ಅಲ್ಲಿ ತಗೋಬಹುದು. ಸೊ ನಾನು ಕೇಳಿದ್ರೆ ಪ್ರಿಫರಬಲಿ ಲಾಟ್ ಸೈಜ್ ಅಲ್ಲೇ ತಗೊಳ್ಳಿ. ಓಕೆ, ಸೊ 1 ಲಾಟ್ ಅಂದ್ರೆ ಎಷ್ಟು BTC ಅಂದ್ರೆ 0.001 BTC ಅನ್ನೋದು ನಿಮಗೆ ಲೆಕ್ಕ ಬರುತ್ತೆ. ಸೊ ಲೆಟ್ಸ್ ಅಸ್ಯೂಮ್ 10 BTC ನಾನು ತಗೊಳ್ತೀನಿ ಅಂದ್ರೆ 10 BTC ನೀವು ಡೈರೆಕ್ಟ್ ಆಗಿ ಮ್ಯಾನ್ಯಲಿ ಟೈಪ್ ಮಾಡಿ ತಗೋಬಹುದು. ಒಂದು. ಎರಡನೇದು, ನಿಮ್ಮ ಹತ್ರ ಏನ್ ಕ್ಯಾಪಿಟಲ್ ಐಸೋಲೇಟೆಡ್ ಅಲ್ಲಿ ನೀವು ಎಷ್ಟು ಕ್ಯಾಪಿಟಲ್ ಇಟ್ಟಿದ್ದೀರಾ ಟ್ರೇಡ್ಗೆ ಅಂತ ಅದ್ರಲ್ಲಿ ಪರ್ಸೆಂಟೇಜ್ ತಗೋಬಹುದು. ಫಾರ್ ಎಕ್ಸಾಂಪಲ್ 10, 25, 50. ಸೊ ಇಲ್ಲಿ ನೀವು ನಂಬರ್ ನೋಡಬಹುದು, ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ, ರೈಟ್. ಸೊ ಅಲ್ಲಿಗೆ ನಿಮಗೆ ಏನ್ ತೋರಿಸ್ತಾ ಇದೆ, ಇದು 100%. ಓಕೆ, ಸೊ ಅಲ್ಲಿಗೆ ನಿಮಗೆ ಅವೈಲೇಬಲ್ ಮಾರ್ಜಿನ್ ಏನು $107 ಇದೆ ನಿಮ್ಮ ಹತ್ರ. ಅಂಡ್ ಇಲ್ಲಿ ನಿಮಗೆ ಯೂಸ್ ಆಗ್ತಿರೋ ಮಾರ್ಜಿನ್ ಎಷ್ಟು, $103. ಇನ್ನು $4 ಏನಿರುತ್ತೆ ಬಾಕಿ ಇರುತ್ತೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಸೊ ನಾನು ಇಲ್ಲಿ ಹೋಗಿ ಜಸ್ಟ್ ಇವಾಗ ನಾನು ಏನ್ ಮಾಡ್ತೀನಿ, ಇದನ್ನ ಬೈ ಅಂತ ಕೊಟ್ಟಿದ ತಕ್ಷಣ ಅಲ್ಲಿ ಆರ್ಡರ್ ಏನಾಗುತ್ತೆ, ಪ್ಲೇಸ್ ಆಗುತ್ತೆ. ನಾವು ಯು ಕ್ಯಾನ್ ಸಿ. ಓಕೆ, ಸೊ ಇಲ್ಲಿ ನೀವು ಚಾಟ್ ಮೇಲೆ ನೋಡಬಹುದು. ಓಕೆ, ಇಲ್ಲಿ ಏನಾಯ್ತು, ಆರ್ಡರ್ ಪ್ಲೇಸ್ ಆಯ್ತು, ರೈಟ್. ಸೊ ಇವಾಗ ಏನಾಗುತ್ತೆ, ಪ್ರೈಸ್ ಏನಾದ್ರು ಇಲ್ಲಿಗೆ ಬಂತು ಅಂತ ಅನ್ಕೊಳ್ಳಿ. ಓಕೆ, ಪ್ರೈಸ್ ಏನಾದ್ರು ಇಲ್ಲಿಗೆ ಬಂತು ಅಂದ್ರೆ ಆರ್ಡರ್ ಆಟೋಮೆಟಿಕ್ಲಿ ಫಿಲ್ ಆಗುತ್ತೆ. ಹಿಂಗ್ ಬಂದು ಟಚ್ ಆಗಿದ ತಕ್ಷಣ ಆರ್ಡರ್ ಫಿಲ್ ಆಗುತ್ತೆ. ಆರ್ಡರ್ ಫಿಲ್ ಆಗಿದ ತಕ್ಷಣ ನನಗೆ ಪ್ರೈಸ್ ಮೇಲ್ಗಡೆ ಹೋಯ್ತು ಅಂದ್ರೆ ಪ್ರಾಫಿಟ್ ಆಗುತ್ತೆ, ಕೆಳಗಡೆ ಹೋಯ್ತು ಅಂದ್ರೆ ಲಾಸಸ್ ಆಗುತ್ತೆ. ಸೊ ನನಗೆ ಏನ್ ಅನ್ನಿಸ್ತಾ ಇದೆ ಅಂದ್ರೆ, ಇಲ್ಲಿಗೆ ಬಂದು ಆಮೇಲೆ ಮಾರ್ಕೆಟ್ ಮೂವ್ ಆಗುತ್ತೆ ಅನ್ನೋದಾದ್ರೆ ನೀವೇನ್ ಮಾಡ್ಬೋದು, ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡ್ಬೋದು. ನನ್ ಕೇಳಿದ್ರೆ ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡೋದು ತುಂಬಾ 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 ಒಳ್ಳೇದು. ಯಾಕೆ ಅಂತ ಕೇಳಿದ್ರೆ ಬ್ರೋಕರೇಜ್ ತುಂಬಾ ಕಮ್ಮಿ ಕಾಸ್ಟ್ ಆಗುತ್ತೆ. ಓಕೆ, ಬ್ರೋಕರೇಜ್ ಬಗ್ಗೆ ಮುಂದೆ ಮಾತಾಡೋಣ. ಸೊ ಬ್ರೋಕರೇಜ್ ಕಾಸ್ಟ್ ನಿಮಗೆ ಲಿಮಿಟ್ ಆರ್ಡರ್ ಹಾಕಿ ಮಾಡಿದಾಗ ತುಂಬಾ ಕಡಿಮೆ ಬೀಳುತ್ತೆ, ಹಾಗಾಗಿ ನಿಮಗೆ ಬ್ರೋಕರೇಜ್ ಜಾಸ್ತಿ ಕಾಸ್ಟ್ ಆಗಲ್ಲ. ಓಕೆ, ಇದು ಮೊದಲನೇ ಅಡ್ವಾಂಟೇಜ್. ಇದು ಆಸ್ ಇಟ್ ಈಸ್ ನಮಗೆ ಗೊತ್ತಿರುವಂತದೆ. ಓಕೆ, ಅಂಡ್ ನೆಕ್ಸ್ಟ್ ನಾನು ಇವಾಗ ಇದನ್ನ ಕ್ಯಾನ್ಸಲ್ ಮಾಡ್ಬಿಡ್ತೀನಿ, ಬಿಕಾಸ್ ಇಲ್ಲಿ ಟ್ರೇಡ್ ಬಂತು ಅಂದ್ರೆ ಹಿಟ್ ಆಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನಿಮಗೆ ಪರ್ಸೆಂಟೇಜ್ ಮ್ಯಾನ್ಯಲಿ ಹಾಕೋದು. ಸೊ ಇಲ್ಲಿ ನೀವು ಹಾಕ್ಬೋದು. ಅಂಡ್ ಇಲ್ಲಿ ನಿಮಗೆ ಬೆಸ್ಟ್ ಬಿಟ್ ಅಂತ ಕೇಳಿದ್ರೆ ಚೇಂಜ್ ಆಗ್ತಾನೆ ಇರುತ್ತೆ. ಓಕೆ, ಸೊ ಇಲ್ಲಿ ನೀವು ಬೆಸ್ಟ್ ಪ್ರೈಸ್ ಏನ್ ನಡೀತಾ ಇದೆ ಅನ್ನೋದ್ರ ಮೇಲೆ ಕೂಡ ನೀವು ಮೆನ್ಷನ್ ಮಾಡಿ ಹಾಕ್ಬೋದು. ಸೊ ಇಲ್ಲಿ ನಿಮಗೆ ಆಪ್ಷನ್ ಲಾಟ್ ಸೈಜ್, ಪರ್ಸೆಂಟೇಜ್ ಎಲ್ಲದರಲ್ಲೂ ಆಪ್ಷನ್ ಇರುತ್ತೆ. ಅಂಡ್ ಇಲ್ಲಿ ರೆಡ್ಯೂಸ್ ಒನ್ಲಿ ಅಂದ್ರೆ ನಿಮಗೆ ಏನು ನಿಮ್ಮ ಅಮೌಂಟ್ ನೀವು ಮೆನ್ಷನ್ ಮಾಡಿದೀರಾ ಅದು ನಿಮಗೆ ರೆಡ್ಯೂಸ್ ಆಗೋದಕ್ಕೆ. ಫಾರ್ ಎಕ್ಸಾಂಪಲ್ ಇವಾಗ ಲೆಟ್ಸ್ ಅಸ್ಯೂಮ್ ನೀವು ಒಂದು 100 ಲಾಟ್ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಓಕೆ, ಸೊ ಇದರಲ್ಲಿ ನೀವು ಒಂದು ಪಾರ್ಷಿಯಲ್ ಅಮೌಂಟ್ ಅನ್ನ ಬುಕ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಲೆಟ್ಸ್ ಅಸ್ಯೂಮ್ 50 ಲಾಟ್ ಮಾತ್ರ ನೀವು ಬುಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ಇದರಲ್ಲಿ ನೀವು ಕ್ಲಿಕ್ ಮಾಡಿ ನೀವು ಮ್ಯಾನ್ಯಲಿ ಟೈಪ್ ಮಾಡಬಹುದು. 50 ಪಾಯಿಂಟ್ಸ್, 50 ಕ್ವಾಂಟಿಟಿ, ಆಮೇಲೆ 50 ಕ್ವಾಂಟಿಟಿ ಅಥವಾ 50 ಕ್ವಾಂಟಿಟಿ, ಈ ತರ ನೀವು ಮಾಡ್ಕೊಂಡು ಹೋಗ್ಬೋದು. ಅಂಡ್ ನೆಕ್ಸ್ಟ್ ಬೇಡ ನನಗೆ ಅನ್ನೋದಾದ್ರೆ ಫುಲ್ ನಾನು ಒಂದೇ ಸತಿ ಪೇ ಮಾಡ್ತೀನಿ ಅಂದ್ರೆ ಇದು ನೀವು ಅಂಚೆಕ್ ಇಟ್ಕೊಂಡು ನೀವು ಡೈರೆಕ್ಟ್ ಪೇ ಮಾಡಬಹುದು. ಸೊ ಇದು ವಿಷಯ. ಅಂಡ್ ಇದು ಪೋಸ್ಟ್ OTP ಇದು ಯಾವ್ದ್ರ ಅವಶ್ಯಕತೆ ನಮಗಿಲ್ಲ. ಓಕೆ, ನೆಕ್ಸ್ಟ್ ಮಾರ್ಕೆಟ್ ಅಂದ್ರೆ ಸಿಂಪಲ್ ಇಲ್ಲ ಮೆನ್ಷನ್ ಮಾಡಿರೋ ಹಾಗೆ ಎಟ್ ಪ್ರೆಸೆಂಟ್ ಏನ್ ಪ್ರೈಸ್ ನಡೀತಾ ಇದೆ ಡೈರೆಕ್ಟ್ ಆಗಿ ಆ ಪ್ರೈಸ್ ತಗೊಳ್ಳೋದು. ಇವಾಗ ಎಟ್ ಪ್ರೆಸೆಂಟ್ ಎಷ್ಟು ನಡೀತಾ ಇದೆ, 81,100 ಚೇಂಜ್ ನಡೀತಾ ಇದೆ, ಕರೆಕ್ಟಾ. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಡೈರೆಕ್ಟ್ಲಿ 50%, 25%, 10% ಅಥವಾ ಡೈರೆಕ್ಟ್ ಆಗಿ ಇಲ್ಲಿ ಮ್ಯಾನ್ಯಲಿ ಟೈಪ್ ಮಾಡಬಹುದು. ಲೆಟ್ಸ್ ಅಸ್ಯೂಮ್ 5 ಕ್ವಾಂಟಿಟಿ 5 ಲಾಟ್ ನಾನು ತಗೋಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಡೈರೆಕ್ಟ್ 5 ಲಾಟ್ ತಗೋಬಹುದು. ಅಥವಾ ನನಗೆ ಇದು ಕನ್ಫ್ಯೂಷನ್ ಆಗುತ್ತೆ ಸರ್ ಲಾಟ್ ಅಲ್ಲಿ ಅಂದ್ರೆ ಡೈರೆಕ್ಟ್ಲಿ ಯು ಕ್ಯಾನ್ ಬೈ ಇನ್ ಡಾಲರ್ಸ್. ಓಕೆ, ಸೊ ಲೆಟ್ಸ್ ಅಸ್ಯೂಮ್ ನಾನು $100 ಹಾಕಿದ್ದೀನಿ ಅಂದ್ರೆ ಇಲ್ಲಿ ನಾನು $100 ಏನಿರುತ್ತೆ ಅದಕ್ಕೆ ನಾನು ಮೆನ್ಷನ್ ಮಾಡಿ ತಗೋಬಹುದು. ಓಕೆ, ಸೊ ಇಲ್ಲಿ ನಿಮ್ಗೆ ಡಾಲರ್ಸ್ ಅಲ್ಲಿ ಹಾಕಿದಾಗ ಸೊ ನನ್ನ ಪ್ರಕಾರ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಯಾಕೆ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ನೀವೇನು ಎಷ್ಟು ಹಾಕ್ತಿರೋ ಅಷ್ಟಕ್ಕೆ ಬರಲ್ಲ. ಓಕೆ, ಸೊ ಅಲ್ಲಿ ನಿಮಗೆ 0.01 BTC ಏನಿರುತ್ತೆ ಮಿನಿಮಮ್ ಬೇಕಿರೋದ್ರಿಂದ ಸ್ವಲ್ಪ ಆ ಕಡೆ ಫ್ಲಕ್ಚುಯೇಷನ್ ಆಗುತ್ತೆ. ಹಾಗಾಗಿ ಬೆಟರ್ ಬೈ ಇಟ್ ಇನ್ ಲಾಟ್ ಸೈಜ್. ಓಕೆ, ಅಂಡ್ ಅದರ್ವೈಸ್ ನೀವು ಬೈ ಇಟ್ ಇನ್ ಪರ್ಸೆಂಟೇಜ್. ಸೊ ಇದು ಈಸಿ. ಸೊ ನೀವು ಪ್ರಿಫರ್ಡಬಲಿ ಯಾವ್ದನ್ನ ಮಾಡ್ತೀರಾ ಅದನ್ನ ಮಾಡ್ಕೋಬಹುದು. ಸೊ ಇಲ್ಲಿ ನೀವು ಡೈರೆಕ್ಟ್ ಆಗಿ ಇವಾಗ ಮಾರ್ಕೆಟ್ ಪ್ರೈಸ್ ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ಇವಾಗ ಪ್ರೆಸೆಂಟ್ ಇಲ್ಲಿ ನಡೀತಾ ಇದೆ ಅದನ್ನ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಬೈ ಅಂತ ಹೊಡೆದ ತಕ್ಷಣ ಡೈರೆಕ್ಟ್ ಏನಾಗುತ್ತೆ, ಪ್ರೈಸ್ ಟ್ರಿಗರ್ ಆಗುತ್ತೆ. ಸೊ ಲೆಟ್ಸ್ ಅಸ್ಯೂಮ್ ಇವಾಗ ನಾವು 10% ಯೂಸ್ ಮಾಡೋಣ ಅಂತ. ಓಕೆ, ಸೊ ಇಲ್ಲಿ ನೀವು ಕೊಟ್ರಿ. ಸೊ ಇದು ನಿಮ್ಗೆ ಮತ್ತೆ ಬರೋದು ಇಷ್ಟ ಇಲ್ಲ ಅಂದ್ರೆ ಡೋಂಟ್ ಶೋ ಅಗೇನ್ ಅಂತ ಕ್ಲಿಕ್ ಮಾಡಿ ನೀವು ಕೊಟ್ರಿ ಅಂದ್ರೆ ಡೈರೆಕ್ಟ್ ಆಗಿ ಏನಾಗುತ್ತೆ, ಆರ್ಡರ್ ಪಂಚ್ ಆಗುತ್ತೆ. ಸೊ ಇವಾಗ ನಾವು ಡೈರೆಕ್ಟ್ ಮಾರ್ಕೆಟ್ ಪ್ರೈಸ್ ಆರ್ಡರ್ ಪಂಚ್ ಮಾಡಿದೀನಿ. ಯು ಕ್ಯಾನ್ ಸಿ ನಾವು, ರೈಟ್, ನೋಡಿ ಆರ್ಡರ್ ಪ್ಲೇಸ್ ಆಗಿ ಆಲ್ರೆಡಿ ಪ್ರಾಫಿಟ್ ಲಾಸ್ ಏನಾಗುತ್ತೆ ಅದು ರನ್ನಿಂಗ್ ಅಲ್ಲಿ ಇರುತ್ತೆ. ಓಕೆ, ಸೊ ಇದು ನಾವು 10% ಹಾಕಿದೀವಿ. ಸೊ ನೆಕ್ಸ್ಟ್ ಇದು ಡೈರೆಕ್ಟ್ ಮಾರ್ಕೆಟ್ ಆರ್ಡರ್ ಹಾಕೋದು. ನೆಕ್ಸ್ಟ್ ಮೂರನೇದಾಗಿರುವಂತ ನಮಗೆ ಚಾಯ್ಸ್ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ಮಾರ್ಕೆಟ್ ಓನ್ಲಿ ಅನ್ನುವಂತ ಒಂದು ಚಾಯ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ಇದು ನಾವ್ ಏನಕ್ಕೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಟೈಮ್ ನಾವು ಟ್ರೇಡ್ ಮಾಡಬೇಕಾದ್ರೆ ಸೊ ನಮಗೆ ಲೆಟ್ಸ್ ಅಸ್ಯೂಮ್ ನನ್ನ ಕಮ್ಯುನಿಟಿನಲ್ಲಿ ನಾನು ಏನ್ ಮಾಡ್ತೀನಿ ಅಂತ. ಓಕೆ, ಸೊ ಇದು ಒಂದು ಇಂಪಾರ್ಟೆಂಟ್ ಏರಿಯಾ ಅಂತ ನನಗೆ ಅನಿಸುತ್ತೆ ಅಂತ ಅನ್ಕೊಳ್ಳೋಣ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಒಂದು ರೆಸಿಸ್ಟೆಂಟ್ ಏರಿಯಾ ಅಂತ ಅನ್ಕೊಳ್ಳೋಣ. ಪ್ರೈಸ್ ಇಲ್ಲಿಂದ ಹೋಗುತ್ತೆ ಬಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಡೌನ್ ಟ್ರೆಂಡ್. ವೈ? ಬಿಕಾಸ್ ಮಾರ್ಕೆಟ್ ಬುಲಿಶ್ ಇದೆ. ಓಕೆ, ಲೆಟ್ಸ್ ಅಸ್ಯೂಮ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನನಗೆ ಡೌನ್ ಟ್ರೆಂಡ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ನನಗೆ ಮಾರ್ಕೆಟ್ ಇಲ್ಲಿ ಕನ್ಸಾಲಿಡೇಟ್ ಮಾಡಿ ಮತ್ತೆ ಹಿಂಗ್ ರಿವರ್ಸ್ ಆಗ್ಬೇಕಾದ್ರೆ ಎಂಟ್ರಿ ತಗೋಬೇಕು. ಅದು ಇಲ್ಲೋಗಿ ಮತ್ತೆ ರಿವರ್ಸ್ ಆಗೋದ ಕರೆಕ್ಟಾ. ಬಟ್ ಮೇಲ್ಗಡೆ ನಾನು ಏನಾದ್ರು ಬೈ ಮಾಡೋದಕ್ಕೆ ಆರ್ಡರ್ ಪ್ಲೇಸ್ ಮಾಡಿದ್ರೆ ನನ್ನ ಆರ್ಡರ್ ಏನಿರುತ್ತೆ ಇಮಿಡಿಯೇಟ್ಲಿ ಆಕ್ಟಿವೇಟ್ ಆಗುತ್ತೆ. ಸೊ ಇಮಿಡಿಯೇಟ್ಲಿ ನನಗೆ
ಟ್ರೇಡ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಇದನ್ನ ಅಡ್ವಾಂಟೇಜ್ ಆಗಿ ಬಳಸ್ಕೊಳ್ಳೋದಕ್ಕೆ ಡೆಲ್ಟಾದಲ್ಲಿ ಒಂದು ಫೀಚರ್ ಅನ್ನ ಆಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ಮೂರನೇ ಒಂದು ಚಾಯ್ಸ್ ಏನಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ ನಾವು ಮಾರ್ಕೆಟ್ ಮೇಕರ್ ಓನ್ಲಿ ಅಂತ, ಓಕೆ, ಸೊ ಮೇಕರ್ ಓನ್ಲಿ ಅಂತ. ಸೊ ಈ ಮೇಕರ್ ಅಲ್ಲಿ ನಮ್ಗೆ ಏನೇನು ಆಪ್ಷನ್ ಬರುತ್ತೆ ಅಂತ ನೋಡೋಣ. ಅಂಡ್ ನೀವು ಮೇಕರ್ ಟ್ರೇಡಿಂಗ್ ಹಾಕಬೇಕು ಅಂದ್ರೆ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ಇಲ್ಲಿ ನಿಮಗೆ ಆರ್ಡರ್ ಬುಕ್ ಅಂತ ಹೇಳ್ತೀವಿ ಇದನ್ನ. ಓಕೆ, ಸೊ ಏನ್ ನಡೀತಾ ಇದೆ, ಎಷ್ಟು ಕ್ವಾಂಟಿಟಿ ಇದೆ, ಎಷ್ಟೆಷ್ಟು ಪ್ರೈಸ್ ಅಲ್ಲಿ ಯಾರು ಬಿಡ್ ಮಾಡ್ತಿದ್ದಾರೆ, ಸೊ ಇದೆಲ್ಲ ಕಾಣಿಸ್ತಿರುತ್ತಲ್ಲ. ಸೊ ಇಲ್ಲಿ ನಿಮ್ಗೆ ಏನ್ ಬಿಡ್ ಆಗ್ತಿದೆ ಅದಕ್ಕಿಂತ ಬೆಟರ್ ಪ್ರೈಸ್ ಅಲ್ಲಿ ನಾವೇನ್ ಮಾಡ್ಬೇಕು, ಕೋಟ್ ಮಾಡಬೇಕು. ನಾವು ಮೇಕರ್ ಆಗ್ಬೇಕು ಅಂದ್ರೆ ಮೇಕರ್ ಆಗೋದ್ರಿಂದ ಅಡ್ವಾಂಟೇಜ್ ಏನಪ್ಪಾ ಅಂತ ಕೇಳಿದ್ರೆ ಬ್ರೋಕರೇಜ್ ಹೆಚ್ಚು ಕಮ್ಮಿ 50% ಗಿಂತ ಜಾಸ್ತಿ ಕಮ್ಮಿ ಆಗುತ್ತೆ. ಸೊ ಇಲ್ಲಿ ನೀವು ಇದನ್ನ ಡೀಟೇಲ್ ಆಗಿ ನೋಡ್ಬೇಕು ಅಂದ್ರೆ ನೋಡಿ ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಇದೆಯಲ್ವಾ, ಸೊ ಇದನ್ನ ನೀವು ನೋಡಿದ್ರೆ ಅಂದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಸೊ ಲೆಟ್ ಸಪೋಸ್ ಇವಾಗ ಆರ್ಡರ್ ಯಾವಾಗ ರಿಜೆಕ್ಟ್ ಆಗುತ್ತೆ ಅಂದ್ರೆ ಇಲ್ಲಿ ಬುಕ್ ಅಲ್ಲಿರುವಂತ ಸೇಮ್ ಅಮೌಂಟ್ ಆಫ್ ನಾವು ಏನಾದ್ರೂ ಹಾಕಿದ್ವಿ ಅಂದ್ರೆ ಇದೇನಾಗುತ್ತೆ, ಆರ್ಡರ್ ಪ್ಲೇಸ್ ಆಗಲ್ಲ, ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ಅಲ್ಲಿಗೆ ನಾವು ಸ್ವಲ್ಪ ದೂರದಲ್ಲಿರೋದು ಅಂದ್ರೆ ಈ ಆರ್ಡರ್ ಏನಿರುತ್ತೆ ಅಲ್ಲಿ ಇಲ್ಲದೆ ಇರೋದನ್ನ ಹಾಕಿದ್ವಿ ಅಂದ್ರೆ ಆರ್ಡರ್ ಏನಾಗುತ್ತೆ, ಪ್ಲೇಸ್ ಆಗುತ್ತೆ ಅನ್ನೋದನ್ನ ಇದು ಹೇಳುತ್ತೆ. ಓಕೆ, ಅಂಡ್ ಇದು ನೀವು ನೋಡ್ಕೋಬಹುದು. ಸೊ ಕ್ವೆಶ್ಚನ್ ಮಾರ್ಕ್ ಮಾಡಿದ್ರೆ ನಿಮಗೆ ಬರುತ್ತೆ. ಅಂಡ್ ನೆಕ್ಸ್ಟ್ ನಾನು ಇಲ್ಲಿ ಮಾರ್ಕೆಟ್ ಓನ್ಲಿ ಅಂತ ಇದೆ, ಸಾರಿ ಸ್ಟಾಪ್ ಲಿಮಿಟ್ ಅಂತ ಇದೆ. ಸ್ಟಾಪ್ ಲಿಮಿಟ್ ಏನಿರುತ್ತೆ ಮಾರ್ಕೆಟ್ ಓನ್ಲಿ ಅಂತ ಇದೀನಿ ಅದನ್ನ. ಓಕೆ, ಸೊ ಇಲ್ಲಿ ಸ್ಟಾಪ್ ಲಿಮಿಟ್ ಅಂತ ಇದೆ. ಸೊ ಇದನ್ನ ನಾವು ಕ್ಲಿಕ್ ಮಾಡಿದ್ವಿ ಅಂದ್ರೆ ನಾವೇನ್ ಮಾಡ್ಬೋದು, ಇಲ್ಲಿ ಮಾರ್ಕ್ ಅಂತ ಏನಿದೆ ಅದರಲ್ಲಿ ಒಂದು ಅಮೌಂಟ್ ಹಾಕೋದು. ಸೊ ಇವಾಗ ಎಕ್ಸಾಂಪಲ್ ಲೆಟ್ಸ್ ಅಸ್ಯೂಮ್ ನಾನು ಇವಾಗ ಇದ್ರ ಮೇಲ್ಗಡೆ ಬಂತು ಅಂತ ನಾನು ತಗೋಬೇಕು ಅಂತ ಅನ್ಕೊಳ್ತಾ ಇದೀನಿ ಅಂತ ಅಂದ್ರೆ ಇಲ್ಲಿ 82,000 ಐ ಆಮ್ ಇಂಟ್ರೆಸ್ಟೆಡ್ ಟು ಬೈ. ಓಕೆ, ಪ್ರೈಸ್ ಇನ್ನೂ ಕಮ್ಮಿ ಸಿಗ್ತದೆ ಬಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ವೈ? ಬಿಕಾಸ್ ಇಲ್ಲಿಂದ ಮಾರ್ಕೆಟ್ ಪೇಕ್ಔಟ್ ಆಗಿ ನನಗೆ ಮಾರ್ಕೆಟ್ ಡೌನ್ ಹೋಗ್ಬಿಡ್ಬೋದು ಅನ್ನೋ ಭಯ ಇದೆ. ಹಾಗಾಗಿ ನಾನು ಏನ್ ಮಾಡ್ಬೇಕು ಅಂತ ಅನ್ಕೊತಾ ಇದೀನಿ, 82,000 ಬೇಕು ತಗೊಳ್ಳೋಣ ಅಂತ ಅನ್ಕೊಳ್ತಾ ಇದೀನಿ ಅಂದ್ರೆ ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, 82,000 ಹಾಕೋತೀನಿ. ಓಕೆ, ಅಂಡ್ ನೆಕ್ಸ್ಟ್ ನಾನು ಲಿಮಿಟ್ ಪ್ರೈಸ್ ಎಷ್ಟಕ್ಕೆ ಹಾಕ್ತೀನಿ ಅಂದ್ರೆ ಇಲ್ಲಿ ಬಂದಾಗ ಟ್ರಿಗರ್ ಆಗಬೇಕು, ಬಟ್ ನನಗೆ ಬೈ ಮಾಡಕ್ಕೆ ಇಂಟ್ರೆಸ್ಟ್ ಇರೋದು ಎಷ್ಟು ಅಂದ್ರೆ 82,000 ಲೆಟ್ಸ್ ಅಸ್ಯೂಮ್ ಏನಿರುತ್ತೆ ಅದು ಫಿಲ್ ಆಗುತ್ತೆ. ಸೊ ಎಷ್ಟು ಕ್ವಾಂಟಿಟಿ ಬೇಕು ಮೆನ್ಷನ್ ಮಾಡದ. ಸೊ ಲೆಟ್ಸ್ ಪುಟ್ 10 ಲಾಟ್ಸ್. ಸೊ ಇದು ನಾನು ಕೊಟ್ಟೆ ಅಂತಂದ್ರೆ ನನಗೆ ಏನಾಗುತ್ತೆ, ಬೈ ಆರ್ಡರ್ ಪ್ಲೇಸ್ಮೆಂಟ್ ಆಗುತ್ತೆ. ಸೊ ನಾನು ಇಲ್ಲಿ ಬೈ ಕೊಟ್ಟೆ ಅಂದ್ರೆ ಸೊ ಇದೇನಾಗುತ್ತೆ, ನನಗೆ ಒಂದು ಕನ್ಫರ್ಮೇಶನ್ ಮೆಸೇಜ್ ಪಾಪಪ್ ಆಗುತ್ತೆ ಇಲ್ಲಿ. ಸೊ ನಾನು ಏನ್ ಪ್ಲೇಸ್ ಮಾಡ್ತಾ ಇದೀನಿ ಅದು ಅರ್ಥ ಮಾಡ್ಕೊಂಡೆ ಮಾಡ್ತಾ ಇದೀನಿ ಅಂತ ಗೊತ್ತಾಗೋದಕ್ಕೆ. ಓಕೆ, ಐ ಥಿಂಕ್ ಸಮ್ ನೆಟ್ವರ್ಕ್ ಇಶ್ಯೂ ಇದೆ ಅಂತ ಅನ್ಕೊಳ್ತೀನಿ. ಸೇಮ್ ವೇ ನಾವೇನ್ ಮಾಡೋಣ, ಇವಾಗ 82,000 ಇಲ್ಲಿ ಪ್ಲೇಸ್ ಮಾಡ್ತೀನಿ. ಓಕೆ, ಸೊ ಲಿಮಿಟ್ ಪ್ರೈಸ್ 82,100. ಓಕೆ, 10 ಲಾಟ್. ಸೊ ಜಸ್ಟ್ ಬೈ ಆರ್ಡರ್. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರೋದು ಇದು. ಸೊ ಇದನ್ನ ಯಾರು ನಾನು ಹೇಳಿದ ಇನ್ನೂ ಅರ್ಥ ಆಗಿಲ್ಲ, ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ. ಸೊ ಟ್ರಿಗರ್ಡ್ ಮಾರ್ಕೆಟ್ ಪ್ರೈಸ್ ಅಂದ್ರೆ ಎಲ್ಲಿ ಬಂದಾಗ ನಿಮಗೆ ಆರ್ಡರ್ ಪ್ಲೇಸ್ ಆಗಬೇಕು ಅನ್ನೋದು 82,000. ಓಕೆ, ಟ್ರಿಗರ್ಡ್ ಅಂದ್ರೆ ಇಲ್ಲಿ ಬಂತು ಅಂದಾಗ ಆರ್ಡರ್ ಬೀಳುತ್ತೆ ಅಷ್ಟೇ, ಬೈ ಆಗಲ್ಲ, ಆರ್ಡರ್ ಬೀಳುತ್ತೆ ಅಷ್ಟೇ. ಓಕೆ, 82,100 ಬಂತು ಅಂದ್ರೆ ಬೈ ಆಗುತ್ತೆ ಇಲ್ಲಿ, ರೈಟ್? ಸೊ ಎಷ್ಟು ಕ್ವಾಂಟಿಟಿ ನಾನು ಎಷ್ಟು ಲಾಟ್ ಹಾಕಿದ್ದೀನಿ ಅಷ್ಟು. ಸೊ 82,000 ಬಂದಾಗ ಆರ್ಡರ್ ಪ್ಲೇಸ್ ಆಗುತ್ತೆ, 82,100 ಬಂತು ಅಂದಾಗ ಬೈ ಆಗುತ್ತೆ. ಓಕೆ, ಅದನ್ನ ಇದು ಇಂಡಿಕೇಟ್ ಮಾಡ್ತಾ ಇದೆ. ಸೊ ಅಲ್ಲಿಗೆ ನನಗೆ ಕರೆಕ್ಟ್ ಇದೆಯಪ್ಪ, ನನಗೆ ಇದೇ ಬೇಕಿರೋದು ಅಂತ ಅನ್ನಿಸ್ತು ಅಂತಂದ್ರೆ ಎಸ್ ನಾವು ಯು ಕ್ಯಾನ್ ಮೇಕ್ ಅ ಆರ್ಡರ್. ಓಕೆ, ಸೊ ಒನ್ಸ್ ಇದು ಆಯ್ತು ಅಂದ್ರೆ ಇಲ್ಲಿ ನಿಮಗೆ ಆರ್ಡರ್ ಏನಾಯ್ತು, ಸಬ್ಮಿಟ್ ಆಗೋಯ್ತು. ಸೊ ಇವಾಗ ನೀವು ಇಲ್ಲಿ ನೋಡಬಹುದು. ಸೊ ನಾನು ಏನ್ ಮಾಡ್ತೀನಿ, ಈ ಆಲ್ಟ್ ನಂಬರ್ಸ್ ಏನಿರುತ್ತೆ ಅದನ್ನ ರಿಮೂವ್ ಮಾಡ್ಬಿಡ್ತೀನಿ. ನೋಡಿ ಇಲ್ಲಿ ಆರ್ಡರ್ ಪ್ಲೇಸ್ ಆಗಿದೆ. ನೋಡಿ ಲಿಮಿಟ್ ಸ್ಟಾಪ್ ಲಿಮಿಟ್ 82,100ಕ್ಕೆ, ಟ್ರಿಗರ್ ಪ್ರೈಸ್ 82,000ಕ್ಕೆ. ಕರೆಕ್ಟಾ? ಇದು ನಾನು ಬೇಕಾದ್ರೆ ಇದನ್ನ ಕೂಡ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಇನ್ ಕೇಸ್ ನಿಮ್ಗೆ ಆ ಕಡೆ ಬೇಕು ಅನ್ನೋದಾಯ್ತು ಅಂತಂದ್ರೆ. ಸೊ ಇಲ್ಲಿ ನಾವು ಈ ಎಕ್ಸಾಕ್ಟ್ ನಂಬರ್ ಎಲ್ಲ ಹುಡ್ಕೋದ್ ಬೇಡ. ಸೊ ಎಲ್ಲಿ ನಂಬರ್ ಕರೆಕ್ಟ್ ರೌಂಡ್ ನಂಬರ್ಸ್ ಇರುತ್ತೆ ರೌಂಡ್ ನಂಬರ್ಸ್ ಹಾಕ್ಬಿಟ್ಟು ಆಮೇಲೆ ಬೇಕಾದ್ರೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಓಕೆ, ಅಂಡ್ ಇದು ನೀವು ನಿಮ್ಮ ನೆಕ್ಸ್ಟ್ ಎಲ್ಲಿ ಹೋದಾಗ ನಾನು ಬೈ ಮಾಡ್ಬೇಕು, ಎಲ್ಲಿ ಹೋದಾಗ ಬೈಯರ್ಸ್ ಆಕ್ಟಿವೇಟ್ ಆದ್ರು ಅಂತ ನಿಮ್ಗೆ ಅನ್ಸುತ್ತೆ ಅಲ್ಲಿ ನೀವು ತಗೋಬಹುದು. ನಿಮಗೆ ಇದು ಯೂಸ್ ಆಗ್ತಿಲ್ಲ ಅಂತ ಅನ್ನೋದಾದ್ರೆ ನನ್ನ ಕಮ್ಯುನಿಟಿಗೆ ಬನ್ನಿ, ನಿಮಗೆ ಗೊತ್ತಾಗುತ್ತೆ. ಇನ್ ಅಡ್ವಾನ್ಸ್ ವಿ ವಿಲ್ ಪ್ಲಾನ್. ಓಕೆ, ಇಲ್ಲಿ ಬಂತು ಅಂದಾಗ ನಾವು ಟ್ರೇಡ್ ಅನ್ನ ಬೈ ಮಾಡ್ತೀವಿ ಅಂತ ನಾವು ಟ್ರೇಡ್ ಪ್ಲಾನ್ ಮಾಡ್ತೀವಿ ಆಲ್ವೇಸ್. ಇಲ್ಲೊಂದು ಸೆಟಪ್ ಆಗಬೇಕು, ಇಲ್ಲಿ ಕನ್ಸಾಲಿಡೇಟ್ ಮಾಡಬೇಕು, ಈ ಕನ್ಸಾಲಿಡೇಷನ್ ಮುಗಿದ ಮೇಲೆ ನಾವು ಬೈ ಮಾಡ್ತೀವಿ ಅನ್ನೋದನ್ನ ನಾವು ವೆರಿ ವೆಲ್ ಪ್ಲಾನ್ ಮಾಡ್ತೀವಿ. ಸೊ ಆ ತರ ಪ್ಲಾನ್ ಮಾಡೋರಿಗೆ ಡೆಫಿನೆಟ್ಲಿ ಇದು ತುಂಬಾ ಅದ್ಭುತವಾದಂತ ಒಂದು ಫೀಚರ್ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಇದ್ರ ಜೊತೆಗೆ ನಿಮಗೆ ಇರುವಂತ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು, ಬ್ರೋಕರೇಜ್ ಅಲ್ಲಿ ಹೆಚ್ಚು ಕಮ್ಮಿ ಮೋರ್ ದನ್ 50% ವರೆಗೂ ನಿಮಗೆ ಕಡಿಮೆ ಬ್ರೋಕರೇಜ್ ಕಟ್ ಆಗುತ್ತೆ ಮೇಕರ್ ಆಗಿರೋದ್ರಿಂದ. ದಿಸ್ ಇಸ್ ಹೌ ವಿ ಆರ್ ಟ್ರೇಡಿಂಗ್. ಸೊ ನಿಮಗೆ ಅದು ಬೇಕು ಅಂದ್ರೆ ಲಿಂಕ್ ಥ್ರೂ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಫಾರ್ಮ್ ಅಲ್ಲಿ ನಿಮ್ಮ ಡೀಟೇಲ್ ಸಬ್ಮಿಟ್ ಮಾಡಿ ವೆರಿಫೈ ಆಗಿ ನೀವು ನಮ್ಮ ಅಕೌಂಟ್ ಇಂದ ಓಪನ್ ಮಾಡಿ ಡೆಪಾಸಿಟ್ ಮಾಡಿ ಟ್ರೇಡ್ ಮಾಡಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ನಾವು ನಿಮಗೆ ಆ ಒಂದು ಆಕ್ಸೆಸ್ ಏನಿರುತ್ತೆ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ. ಅಂಡ್ ಇದರಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಆದಂತ ವಿಚಾರ ಇಲ್ಲಿ ತುಂಬಾ ಇದೆ. ಸೊ ಇದು ಯಾವುದು ಮೋಸ್ಟ್ ಆಫ್ ದ ಟೈಮ್ ನಾವು ಇಲ್ಲಿ ಯೂಸ್ ಮಾಡಲ್ಲ, ಇದನ್ನೆಲ್ಲ ಯೂಸ್ ಮಾಡ್ತೀವಿ ಬಟ್ ಬೇರೆ ಜಾಗದಲ್ಲಿ ಯೂಸ್ ಮಾಡ್ತೀವಿ, ಅದೆಲ್ಲಿ ಅಂತ ಹೇಳ್ತೀನಿ. ಅಂಡ್ ಇದು ಬಿಟ್ಟರೆ ನಿಮಗೆ ಟ್ರೇಡಿಂಗ್ ಸ್ಟಾಪ್ ಅಂತ ಒಂದಿದೆ. ಓಕೆ, ಸೊ ಇಲ್ಲಿ ಕೂಡ ನೀವೇನ್ ಮಾಡಬಹುದು, ಇದನ್ನ ಪ್ಲೇಸ್ ಮಾಡಬಹುದು. ಟ್ರೇಡಿಂಗ್ ಸ್ಟಾಪ್ ಲಾಸ್ ಯಾವ ಪರ್ಪಸ್ ಯೂಸ್ ಆಗುತ್ತೆ ಅಂದ್ರೆ ಇನ್ ಕೇಸ್ ನೀವು ನೈಟ್ ಟ್ರೇಡ್ ಮಾಡಿದಿರಾ ಅಂತ ಅನ್ಕೊಳ್ಳಿ. ಸೊ ಮಾರ್ಕೆಟ್ ಏನಾದ್ರು ಫರ್ದರ್ ಮೇಲ್ಗಡೆ ಹೋಗ್ತಾ ಇದೆ, ಬಟ್ ನೀವು ಎದ್ದು ನೋಡೋ ಅಷ್ಟೊತ್ತಿಗೆ ನೀವು ಎಲ್ಲಿ ಬೈ ಮಾಡಿದ್ರೆ ಅದೇ ಪ್ರೈಸ್ ಬಂದ್ಬಿಟ್ಟಿರುತ್ತೆ, ಪ್ರೈಸ್ ಮೇಲ್ಗಡೆ ಹೋಗಿರುತ್ತೆ ಬಟ್ ನೀವು ನೋಡ್ಕೊಂಡಿರಲ್ಲ. ಕರೆಕ್ಟ್? ಆವಾಗ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ. ಸೊ ಅಂತ ಟೈಮ್ ಅಲ್ಲಿ ನಮಗೆ ಈ ಒಂದು ಆರ್ಡರ್ ಏನಿರುತ್ತೆ ಹೆಲ್ಪ್ಫುಲ್ ಆಗುತ್ತೆ. ಯಾವ ತರ ಅಂತ ಕೇಳಿದ್ರೆ ಇವಾಗ ಲೆಟ್ಸ್ ಅಸ್ಯೂಮ್ ಮಾರ್ಕೆಟ್ ಇಲ್ಲಿಂದ 82,000 ಬಂತು. ಓಕೆ, ಇವಾಗ 80,000 ಇದೆ ಅಂತ ಅನ್ಕೊಳ್ಳೋಣ. 81,000 ಬಂತು ಪ್ರೈಸ್. ಓಕೆ, ಸೊ ನೆಕ್ಸ್ಟ್ ಒಂದು ಸ್ಮಾಲ್ ಕನ್ಸಾಲಿಡೇಟ್ ಮಾಡಿ ಮತ್ತೆ ಇಲ್ಲಿಂದ 82,000 ಹೋಯ್ತು. ಓಕೆ, ಕನ್ಸಾಲಿಡೇಟ್ ಮಾಡ್ತು 83,000 ಹೋಯ್ತು, ಕನ್ಸಾಲಿಡೇಟ್ ಮಾಡ್ತು 84,000 ಹೋಯ್ತು. ಸೊ ಈ ಟೈಮ್ ಅಲ್ಲಿ ನಾನು ನೋಡ್ತಿಲ್ಲ ಅಂತಂದಾಗ ಅದು ವೇಸ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ಈ ಆರ್ಡರ್ ಅನ್ನ ಪ್ಲೇಸ್ ಮಾಡಿದ್ರಿ ಅಂದ್ರೆ ಇಲ್ಲಿ ನೀವು ಎಷ್ಟು ಪ್ರೈಸ್ಗೆ ನಿಮ್ಮ ಡೈರೆಕ್ಷನ್ ಮೂವ್ಮೆಂಟ್ ಆದಾಗ ನಿಮ್ಮ ಸ್ಟಾಪ್ ಲಾಸ್ ಏನಿರುತ್ತೆ ಅದನ್ನ ಫರ್ದರ್ ಹೊಸದಾಗ ಅಪ್ಡೇಟ್ ಮಾಡೋದಕ್ಕೆ ಅವಕಾಶ ಇದೆ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಅಸ್ಯೂಮ್ 1000 ಪಾಯಿಂಟ್ಸ್ ಮೂವ್ಮೆಂಟ್ ಆದ್ಮೇಲೆ ನನ್ನ ಈ ಸ್ಟಾಪ್ ಲಾಸ್ ಏನಿರುತ್ತೆ ಇದನ್ನ ಕ್ಯಾನ್ಸಲ್ ಮಾಡಿ 1000 ಪಾಯಿಂಟ್ಸ್ ಮೂವ್ಮೆಂಟ್ ಇಲ್ಲ ಆಗಿರುತ್ತೆ, ಯಾವಾಗ ಆಗಿರುತ್ತಲ್ಲ ಅಲ್ಲಿಗೆ ಹೊಸ ಸ್ಟಾಪ್ ಲಾಸ್ ಹಾಕು ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಕರೆಂಟ್ಲಿ ಇಲ್ಲಿ ನಡೀತಾ ಇದೆ ಅಂತ ಅನ್ಕೊಳ್ಳಿ, ಪ್ರೈಸ್ ಇಲ್ಲಿಂದ 1000 ಪಾಯಿಂಟ್ಸ್ ಮೂವ್ ಆಯ್ತು, ಪ್ರೈಸ್ ಇವಾಗ ಇಲ್ಲಿಗೆ ಬಂತು ಅಂದಾಗ ಈ ಸ್ಟಾಪ್ ಲಾಸ್ ಏನಿರುತ್ತೆ ಕ್ಯಾನ್ಸಲ್ ಆಗಿ ಇಲ್ಲಿಗೆ ಬರುತ್ತೆ. ಓಕೆ, ಪ್ರೈಸ್ ಹಿಂಗ್ ಕೆಳಗಡೆ ಬಂತು ಅಂಡ್ ಇಲ್ಲಿಂದ 1000 ಪಾಯಿಂಟ್ಸ್ ಇಲ್ಲಿಗೆ ಮೂವ್ ಆಯ್ತು. ಇವಾಗ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಲ್ಲಿದೆ ಅನ್ಕೊಳ್ಳಿ, ನಿಮ್ಮ ಸ್ಟಾಪ್ ಲಾಸ್ ಏನಿರುತ್ತೆ ಇಲ್ಲಿಗೆ ಬರುತ್ತೆ.
ಓಕೆ, ಪ್ರೈಸ್ ಇಲ್ಲಿಗೆ ಬಂತು ಅಂಡ್ ಇಲ್ಲಿಗೆ ಮೂವ್ ಆಯ್ತು ಅನ್ಕೊಳ್ಳಿ. ಇವಾಗ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಲ್ಲಿದೆ ಅಂದ್ರೆ ನಿಮ್ಮ ಹೊಸ ಸ್ಟಾಪ್ ಲಾಸ್ ಇಲ್ಲಿಗೆ ಬರುತ್ತೆ. ಸೊ ಯಾವಾಗ ಪ್ರೈಸ್ ಹಿಂಗೆ ಕೆಳಗಡೆ ಬೀಳುತ್ತೆ ಅಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಟ್ರಿಗರ್ ಆಗುತ್ತೆ, ಅಲ್ಲಿಗೆ ನೀವು ಈ ಟಾಪ್ ಅಲ್ಲಿ ನಿಮ್ಮ ಪೊಸಿಷನ್ ಆಟೋಮೆಟಿಕ್ಲಿ ಕ್ಲೋಸ್ ಆಗುತ್ತೆ, ನೀವು ನಿದ್ದೆ ಮಾಡ್ತಿದ್ರು ಕೂಡ. ಓಕೆ, ಬಟ್ ಇಲ್ಲಿ ನೀವು ಮಾಡಬೇಕಾಗಿರೋದು ಎಷ್ಟು ಪಾಯಿಂಟ್ ಅದು ಜಂಪ್ ಆಗಬೇಕು ಅನ್ನೋದನ್ನ ಹಾಕ್ಬೇಕು ಪ್ರಾಪರ್ ಆಗಿ. ಸೊ ಲೆಟ್ಸ್ ಅಸ್ಯೂಮ್ $100 ನೀವು ಹಾಕ್ತೀರಾ ಅಂದ್ರೆ ಎವ್ರಿ $100 ಮೇಲ್ಗಡೆ ಹೋದ್ಮೇಲೆ ಈ ಹೊಸ ಪ್ರೀವಿಯಸ್ಲಿ ಇರುವಂತ ಸ್ಟಾಪ್ ಲಾಸ್ 100 ಪಾಯಿಂಟ್ಸ್ ಎಲ್ಲಿ ಮೂವ್ಮೆಂಟ್ ಆಗಿರುತ್ತೆ. ಸೊ ಅಲ್ಲಿಗೆ ಎಕ್ಸಾಕ್ಟ್ಲಿ ಅದು ಫಿಟ್ ಆಗುತ್ತೆ, ಅಂದ್ರೆ 100 ಪಾಯಿಂಟ್ ಜಂಪ್ ತಗೊಳುತ್ತೆ. ಎಕ್ಸಾಂಪಲ್ 82,100 ಇದೆ, ಇವಾಗ ಪ್ರೈಸ್ 82,300 ಬಂತು ಅನ್ಕೊಳ್ಳಿ. ಸೊ ಇವಾಗ ಏನಾಯ್ತು, ಹೊಸ ಟ್ರೆಂಡ್ ಸ್ಟಾಪ್ ಲಾಸ್ ಎಲ್ಲಿಗೆ ಬರುತ್ತೆ, 82,200 ಬರುತ್ತೆ. ಇದು 82,400 ಹೋಯ್ತು ಅನ್ಕೊಳ್ಳಿ, ಹೊಸದಲ್ಲಿ ಬರುತ್ತೆ 300 ಬರುತ್ತೆ. ಆ ತರ ಈ ಜಂಪ್ ಆಗ್ತಾ ಹೋಗುತ್ತೆ ನಿಮ್ ಡೈರೆಕ್ಷನ್ ಅಲ್ಲಿ ಹೋದ್ರೆ ಮಾತ್ರ. ಒಂದ್ ವೇಳೆ ರಿವರ್ಸ್ ಬಂತ ಅಲ್ಲಿಗೆ ಕಟ್ ಆಗುತ್ತೆ, ಟ್ರೇಡ್ ಮುಗಿಯುತ್ತೆ, ಸಿಂಪಲ್. ಸೊ ಇದನ್ನ ನಾವು ನೈಟ್ ಟೈಮಲ್ಲಿ ಯೂಸ್ ಮಾಡಬಹುದು, ವಿಚ್ ಇಸ್ ನನ್ನ ಪ್ರಕಾರ ತುಂಬಾ ಒಳ್ಳೆ ಫೀಚರ್ ಇದು. ಓಕೆ, ಸೊ ಇದನ್ನ ಯೂಸ್ ಮಾಡ್ತೀವಿ. ಇದು ಬಿಟ್ರೆ ಬೈ ಸೈಡ್ ಅಲ್ಲಿ ನಮಗೆ ಇನ್ ಯಾವ್ದ್ರದ್ದು ಅವಶ್ಯಕತೆ ಇರೋದಿಲ್ಲ. ಓಕೆ, ಇನ್ನೆಲ್ಲ ನಾವು ಪ್ರಾಫಿಟ್ ಬುಕಿಂಗ್ ಇದಕ್ಕೆಲ್ಲ ಆಲ್ರೆಡಿ ನಿಮಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ, ಅದನ್ನ ನಾನು ಮುಂದೆ ಹೇಳ್ತೀನಿ. ದಿಸ್ ಇಸ್ ಆಲ್ ಸಿಂಪಲ್. ಸೊ ಇವಾಗ ನಾವು ಬೈ ಮಾಡೋದ್ರ ಬಗ್ಗೆ ಮಾತ್ರ ಮಾತಾಡಿದ್ವಿ. ಓಕೆ, ಸೊ ಇವಾಗ ನಾವು ಸೆಲ್ ಮಾಡೋದು ಸ್ಟಾಪ್ ಲಾಸ್ ಬಗ್ಗೆ ಮಾತಾಡೋಣ. ಸೊ ಸ್ಟಾಪ್ ಲಾಸ್ ಅನ್ನ ಮಾಡೋದಕ್ಕೆ ತುಂಬಾ ಜನ ನಾವೇನ್ ಮಾಡ್ತೀವಿ, ಹೋಗ್ಬಿಟ್ಟು ಸೆಲ್ ಆರ್ಡರ್ ಹಾಕ್ಬಿಟ್ಟು ಅಲ್ಲೂ ಕೂಡ ನಾವು ಪ್ಲೇಸ್ಮೆಂಟ್ ಮಾಡ್ತೀವಿ. ಬಟ್ ಅದನ್ನ ಮಾಡಬೇಡಿ. ಯಾಕೆಂದ್ರೆ ಇನ್ ಕೇಸ್ ನಿಮ್ಮ ಒಂದು ಆರ್ಡರ್ಸ್ ಏನಿರುತ್ತೆ, ಕ್ವಾಂಟಿಟಿ ಏನಿರುತ್ತೆ, ಅದ್ರಲ್ಲಿ ಸ್ವಲ್ಪ ಆ ಕಡೆ ವ್ಯತ್ಯಾಸ ಆಗ್ಬಿಟ್ಟು ಅಂದ್ರೆ ಅಪೋಸಿಟ್ ಅಲ್ಲಿ ಏನಾಗ್ಬಿಡುತ್ತೆ, ಆರ್ಡರ್ ಬಿದ್ದುಬಿಡುತ್ತೆ. ಅಥವಾ ನೀವು ಆರ್ಡರ್ ಹಾಕಿ ಬಿಟ್ಟಿದ್ದೀರಾ, ಬಟ್ ಯಾವ್ದೋ ಒಂದು ಪ್ರೈಸ್, ಇವಾಗ ಎಕ್ಸಾಂಪಲ್ ನೀವು ಬೈಯಿಂಗ್ ಸೈಡ್ ಅಲ್ಲಿ ಒಂದು ಆರ್ಡರ್ ಹಾಕಿದ್ದೀರಾ, ಅದು ಜಂಪ್ ಆಗ್ಬಿಡ್ತು. ಓಕೆ, ಮತ್ತೆ ಕೆಳಗಡೆ ಬಂದು ಈ ಕಡೆ ಸೆಲ್ ಸೈಡ್ ಅಲ್ಲಿ ಆರ್ಡರ್ ಬಿಟ್ಬಿಡುತ್ತೆ, ಆ ಕಡೆ ಬೈ ಸೈಡ್ ಅಲ್ಲಿ ಆರ್ಡರ್ ಬಿಟ್ಬಿಡುತ್ತೆ. ಸೊ ಅದನ್ನ ಮಾಡಕ್ ಹೋಗ್ಬಿಡಿ. ನಾನು ಕೇಳಿದ್ರೆ ಬೆಟರ್ ಏನು ಅಂದ್ರೆ, ನೀವು ಸ್ವಲ್ಪ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಈ ತರ ನಿಮಗೆ ಸ್ಕ್ರೀನ್ ಅಲ್ಲಿ ಎಷ್ಟು ಪೊಸಿಷನ್ ಓಪನ್ ಇದೆ, ಎಷ್ಟು ಆರ್ಡರ್ಸ್ ಓಪನ್ ಇದೆ, ಎಷ್ಟು ಪೊಸಿಷನ್ ರನ್ನಿಂಗ್ ಅಲ್ಲಿ ಇದೆ, ಸ್ಟಾಪ್ ಆರ್ಡರ್ಸ್ ಎಷ್ಟಿದೆ, ಫಿಲ್ ಎಷ್ಟಾಗಿದೆ, ಅದರ ಹಿಸ್ಟ್ರಿ ಏನಿದೆ, ಎಲ್ಲ ಡೀಟೇಲ್ಸ್ ಇದರಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಸೊ ಇದರಲ್ಲಿ ನಾನು ಯೂಸ್ ಮಾಡಕ್ಕೆ ಹೇಳುವಂತ ಒಂದು ಜಾಗ ಯಾವುದು ಅಂದ್ರೆ, ಇಲ್ಲಿ ನೀವು ಪೊಸಿಷನ್ ಇವಾಗ ಏನು ಓಪನ್ ಇದೆ ಅಲ್ಲಿಗೆ ಹೇಳ್ತಾ ಇದೀನಿ. ಸೊ ಇವಾಗ ನಾನು ಈ ಪೊಸಿಷನ್ ಏನಿರುತ್ತೆ ಇದಕ್ಕೆ ಸ್ಟಾಪ್ ಲಾಸ್ ಇಲ್ಲಿ ಹಾಕೋದು. ಸರ್ ಹೆಂಗ್ ಹಾಕೋದು ಅಂತ ಕೇಳಿದ್ರೆ ಸಿಂಪಲ್, ಇಲ್ಲಿ ಬಂದ್ರಿ, ಇಲ್ಲಿ TPSL ಅಂತ ಇದೆ. TP ಅಂದ್ರೆ ಟೇಕ್ ಪ್ರಾಫಿಟ್, SL ಅಂದ್ರೆ ಸ್ಟಾಪ್ ಲಾಸ್. ಸೊ ಇಲ್ಲಿ ಪ್ಲಸ್ ಮಾರ್ಕ್ ಒಂದಿದೆ, ಸೊ ಜಸ್ಟ್ ಆಡ್ ಕೊಡಿ. ಸೊ ಇವಾಗ ನಿಮ್ಗೆ ಏನಾಯ್ತು, ಒಂದು ಚಾರ್ಟ್ ಓಪನ್ ಆಯ್ತು. ಸೊ ಇಲ್ಲಿ ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನ್ ನಡೀತಾ ಇದೆ ಅದು ನಿಮಗೆ ಕಾಣಿಸ್ತಾ ಇದೆ. ಓಕೆ, ಟ್ರಿಗರ್ಡ್ ಇಂಡೆಕ್ಸ್ ಏನಿರುತ್ತೆ, ಎಂಟ್ರಿ ಪ್ರೈಸ್ ನಾನು ಎಷ್ಟು ತಗೊಂಡಿದ್ದೀನಿ, ಇವಾಗ ಎಷ್ಟು ನಡೀತಾ ಇದೆ, ಫುಲ್ ಡೀಟೇಲ್ಸ್ ಇದರಲ್ಲಿ ಇದೆ. ಓಕೆ, ಸೊ ಇಲ್ಲಿ ನಾನು ಟೇಕ್ ಪ್ರಾಫಿಟ್ ಅಂದ್ರೆ ನಾನು ಎರಡು ಹಾಕೋದು, ಪ್ರಾಫಿಟ್ಗೂ ಹಾಕೋದು, ಸ್ಟಾಪ್ ಲಾಸ್ಗೂ ಹಾಕೋದು, ಒನ್ ಶಾರ್ಟ್ ಅಲ್ಲಿ ಹಾಕೋದು, ಸಪರೇಟ್ ಆಗೂ ಹಾಕೋದು. ಸೊ ಲೆಟ್ಸ್ ಅಸ್ಯೂಮ್ ಇವಾಗ ನಾನು ಟೇಕ್ ಪ್ರಾಫಿಟ್ ಹಾಕಬೇಕು ಅಂತ ಅನ್ಕೊಂಡಿದ್ದೀನಿ. ಓಕೆ, ಲೆಟ್ಸ್ ಅಸ್ಯೂಮ್ $82,000 ನಾನು ಪ್ರಾಫಿಟ್ ಬುಕಿಂಗ್ ಹಾಕಬೇಕು ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು 82,000 ಬಂತು ಅಂದ್ರೆ ಎಷ್ಟು ಪ್ರಾಫಿಟ್ ಆಗುತ್ತೆ, ರೈಟ್? ಸೊ ಇಲ್ಲಿ ನಾನು ಫುಲ್ ಕ್ವಾಂಟಿಟಿ ಬೇಕಾದ್ರೆ ಹಾಕ್ಬೋದು, 10%, 20%, 30%, ಸೊ ವಾಟ್ ಎವರ್ ಇಟ್ ಮೀನ್ಸ್. ಸೊ ಇದನ್ನ ಬೇಕಾದ್ರೆ ನೀವು ಮಾಡ್ಕೋಬಹುದು, ಬಟ್ ನಾವು ಮೋಸ್ಟ್ ಆಫ್ ದ ಟೈಮ್ ಫುಲ್ ಆರ್ಡರ್ಸ್ ಹಾಕ್ತೀವಿ. ಓಕೆ, ಸೊ ಇದು ಮಾರ್ಕೆಟ್ ಪ್ರೈಸ್ ಅಲ್ಲಿ. ಈಗ ನಾನು ಲಿಮಿಟ್ ಆರ್ಡರ್ ಅನ್ನು ಸೆಲೆಕ್ಟ್ ಮಾಡ್ತೀನಿ ಅಂದ್ರೆ ನಾನು ಎರಡು ಸತಿ ಹಾಕಬೇಕು. ಒಂದು ಟ್ರಿಗರ್ ಪ್ರೈಸ್, ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರೋ ಹಾಗೆ ಟ್ರಿಗರ್ ಪ್ರೈಸ್ ಅಂದ್ರೆ ಏನು, ಪ್ರೈಸ್ ಇಲ್ಲಿ ಬಂತು ಅಂದಾಗ ಆರ್ಡರ್ ಪ್ಲೇಸ್ ಆಗುವಂತ ಜಾಗ, ದಿಸ್ ಇಸ್ ಟ್ರಿಗರ್. ಓಕೆ, ಅಂಡ್ ಲಿಮಿಟ್ ಪ್ರೈಸ್ ಅಂದ್ರೆ ಇಲ್ಲಿ ಕಟ್ ಆಗುವಂತ ಜಾಗ ಅಥವಾ ಎಂಟ್ರಿ ತಗೊಳ್ಳುವಂತ ಜಾಗ. ಓಕೆ, ಸೊ ಅಲ್ಲಿಗೆ ನಾವು ಟ್ರಿಗರ್ ಪ್ರೈಸ್ ಅನ್ನ ಮೇಲ್ಗಡೆ ಮೆನ್ಷನ್ ಮಾಡ್ತೀವಿ. ವಿಚ್ ಮೀನ್ಸ್ ನಾನು ಪ್ರಾಫಿಟ್ ಸೈಡ್ ಆಗ್ತಾ ಇದೀನಿ ಅಂದ್ರೆ, ನಾನು ಬುಲಿಶ್ ಇದೀನಿ ಇವತ್ತು ಅಂದ್ರೆ ನಾನು ಇಲ್ಲಿಗೆ ಹಾಕ್ಬೇಕು. ನನ್ನ ಲಿಮಿಟ್ ಪ್ರೈಸ್ ಎಲ್ಲಿಗೆ ಬರುತ್ತೆ ಅಂದ್ರೆ ಮೇಲ್ಗಡೆ ಬರುತ್ತೆ, ಟ್ರಿಗರ್ ಪ್ರೈಸ್ ಗಿಂತ ಮೇಲ್ಗಡೆ ಬರುತ್ತೆ. ಅಲ್ಲಿಗೆ ನಾನು $82,100 ನನ್ನ ಪ್ರಾಫಿಟ್ ಬುಕಿಂಗ್ ಜಾಗ ಹಾಕಿದ್ದೀನಿ ಅಂದ್ರೆ ನೋಡಿ, ಇಲ್ಲಿ ಅಗೇನ್ ಚೇಂಜ್ ಆಯ್ತು. ಕರೆಕ್ಟಾ? ಸೊ ಅಲ್ಲಿಗೆ ನಾನು ಏನ್ ಮಾಡ್ಬೋದು, ಕನ್ಫರ್ಮ್ ಕೊಟ್ರೆ ನನ್ನ ಪ್ರಾಫಿಟ್ ಏನಿರುತ್ತೆ ಅದು ಆರ್ಡರ್ ಪ್ಲೇಸ್ ಆಯ್ತು. ಸೊ ಇಲ್ಲಿ ನೀವು ನೋಡಬಹುದು ಹೊಸದ ಒಂದು ಲೈನ್ ಬಂದಿರುತ್ತೆ. ಕರೆಕ್ಟ್? ಸೊ ಜಸ್ಟ್ ಕರೆಕ್ಟ್. ಸೊ ಇಲ್ಲಿ ನೀವು ನೋಡಬಹುದು ಸ್ಟಾಪ್ ಲಿಮಿಟ್, ಸೊ 82,100 ಅಂಡ್ ಇಲ್ಲಿ ನನಗೆ ಇದು ಬ್ರಾಕೆಟ್ ಆರ್ಡರ್, ಇಲ್ಲಿ 82,000 ಏನಿರುತ್ತೆ ದಟ್ ಇಸ್ ಮೈ ಬ್ರಾಕೆಟ್ ಆರ್ಡರ್. ನಾನು ಬರೀ ಸ್ಟಾಪ್ ಲಾಸ್ ಏನಿರುತ್ತೆ, ಪ್ರಾಫಿಟ್ ಏನಿರುತ್ತೆ ಅದು ಮಾತ್ರ ಹಾಕಿದ್ದೀನಿ. ಸರ್ ಇದನ್ನ ನಾನು ಎಡಿಟ್ ಮಾಡಬಹುದು ಅಂದ್ರೆ ಅಗೇನ್ ಡ್ರಾಗ್ ಅಂಡ್ ಡ್ರಾಪ್ ಮಾಡಬಹುದು, ಅಥವಾ ನೀವು ಕೆಳಗಡೆ ಹೋಗ್ಬಿಟ್ಟು ನೀವು ಮ್ಯಾನ್ಯಲ್ ಎಡಿಟ್ ಮಾಡಬೇಕು ಅಂದ್ರೆ ಇಲ್ಲಿ ಪೆನ್ಸಿಲ್ ಮಾರ್ಕ್ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ ಅಂದ್ರೆ ಅಗೇನ್ ಯು ಕ್ಯಾನ್ ಎಡಿಟ್ ಆಲ್ಸೋ. ಸೊ ಇವಾಗ ನಾನು ಸ್ಟಾಪ್ ಲಿಮಿಟ್ ಕೂಡ ಹಾಕಬೇಕು ಅನ್ನೋದಾದ್ರೆ ಇಲ್ಲಿ ನೀವು ಕೆಳಗಡೆ ಬಂದ್ರೆ ಅಂದ್ರೆ ಅಗೇನ್ ನಿಮಗೆ ಇಲ್ಲಿ 3 ಆಪ್ಷನ್ ಇದೆ. ಒಂದು ಮಾರ್ಕೆಟ್, ಇನ್ನೊಂದು ಲಿಮಿಟ್, ಇನ್ನೊಂದು ಟ್ರೈಲ್. ಸೊ ಇವಾಗ ಮಾರ್ಕೆಟ್ ನಿಮಗೆ ಗೊತ್ತಿದೆ, ಜಸ್ಟ್ ಹೋಗಿ ನಂಬರ್ ಹಾಕಿದ್ರೆ ಮುಗಿತು. ಟ್ರೈಲ್ ಅಲ್ಲಿ ಅಗೇನ್ ಟ್ರಿಗರ್ ಪ್ರೈಸ್ ಹಾಕಬೇಕು. ಸೊ ನಾವು ತಗೊಂಡಿರುವಂತ ಪ್ರೈಸ್ ಎಂಟ್ರಿ ಇಲ್ಲಿದೆ, ಸೊ ಮಾರ್ಕೆಟ್ ಅಟ್ ಪ್ರೆಸೆಂಟ್ ಇಲ್ಲಿ ನಡೀತಾ ಇದೆ. ಕರೆಕ್ಟ್? ಸೊ ಅಲ್ಲಿಗೆ ನಾನು 81,000 ಬಂತು ಅಂದ್ರೆ ನಾನು ಎಕ್ಸಿಟ್ ಆಗಬೇಕು ಅಂತ ಆಗ್ತೀನಿ. ಓಕೆ, ಸೊ ಅಲ್ಲಿಗೆ ನನಗೆ ಎಷ್ಟು ಮೈನಸ್ ಆಗುತ್ತೆ ಅಂತ ಕೂಡ ತೋರಿಸ್ತಾ ಇದೆ ನೋಡಿ. ಓಕೆ, ಒಂದ್ ವೇಳೆ ನನ್ನ ಸ್ಟಾಪ್ ಲಾಸ್ ಹಿಟ್ ಆಯ್ತು ಅಂದ್ರೆ ಎಷ್ಟು ಮೈನಸ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಓಕೆ, ಸೊ ಇದು ಟ್ರಿಗರ್ ಪ್ರೈಸ್. ಸೊ ಎಕ್ಸಿಟ್ ಆಗುವಂತ ಪ್ರೈಸ್ 81,000 ಅಲ್ಲ, 80,990 ಅಂತ ಅನ್ಕೊಳ್ಳೋಣ. ಓಕೆ, ಸೊ $10 ನಾನು ಕಡಿಮೆ ಹಾಕಿದ್ದೀನಿ. ಓಕೆ, ಸೊ ಅಲ್ಲಿಗೆ ಏನಾಯ್ತು, ನಾನು ಎಷ್ಟು ಲಾಸ್ ಪ್ರಾಫಿಟ್ ಹಿಟ್ ಆಯ್ತು ಅಂದ್ರೆ ಎಷ್ಟಾಗುತ್ತೆ, ಲಾಸ್ ಹಿಟ್ ಆಯ್ತು ಅಂದ್ರೆ ಎಷ್ಟಾಗುತ್ತೆ ತೋರಿಸುತ್ತೆ. ಇದು ನೀವು ಅಪ್ಡೇಟ್ ಕೊಟ್ರಿ ಅಂದ್ರೆ ಆ ಕಡೆ ಬೈ ಸೈಡ್ ಅಲ್ಲಿ ಒಂದು ಆರ್ಡರ್ ಪ್ಲೇಸ್ಮೆಂಟ್ ಮಾಡ್ಬಿಟ್ಟಿದ್ದೀರಾ ಅಂದ್ರೆ ಪ್ರಾಫಿಟ್ ಬುಕಿಂಗ್ ಸೈಡ್ ಅಲ್ಲಿ ಒಂದು ಆರ್ಡರ್ ಪ್ಲೇಸ್ ಆಗಿದೆ, ಲಾಸ್ ಸೈಡ್ ಅಲ್ಲಿ ಒಂದು ಆರ್ಡರ್ ಪ್ಲೇಸ್ ಆಗಿದೆ. ಓಕೆ, ನಾನು ಇದನ್ನ ರಿಮೂವ್ ಮಾಡ್ಬಿಡ್ತೀನಿ. ಸೊ ದಟ್ ನಿಮಗೆ ನಾವು ಇಲ್ಲೇನ್ ನೋಡಿದ್ವಿ, ಏನು ಅಡ್ವಾನ್ಸ್ ಆಗಿ ಮೇಲ್ಗಡೆ ಹೋದ್ಮೇಲೆ ತಗೊಳ್ಳೋಂತ ಆರ್ಡರ್ ಅದು ಕ್ಯಾನ್ಸಲ್ ಆಗಿದೆ ಈಗ. ಸೊ ಇವಾಗ ನಿಮಗೆ ಏನ್ ಗೊತ್ತಾಗ್ತಾ ಇದೆ ನೋಡಿ, ಬ್ರಾಕೆಟ್ ಆರ್ಡರ್ ಅಲ್ಲಿ ಎರಡಿದೆ. ಓಕೆ, ಒಂದು ಟೇಕ್ ಪ್ರಾಫಿಟ್, ಇನ್ನೊಂದು ಸ್ಟಾಪ್ ಲಾಸ್. ಇದನ್ನು ನೀವು ಏನ್ ಮಾಡಬಹುದು, ಅಗೇನ್ ಡ್ರಾಗ್ ಅಂಡ್ ಡ್ರಾಪ್ ಮಾಡಬಹುದು. ಓಕೆ, ಇಲ್ಲಿ ಅಡ್ವಾಂಟೇಜ್ ಏನಪ್ಪಾ, ಅಡ್ವಾಂಟೇಜ್ ಏನು ಅಂದ್ರೆ ಇದು ಎರಡು ಆರ್ಡರ್ ಒಂದೇ ಸತಿ ಆಗಿರೋದು. ಓಕೆ, ಇನ್ ಕೇಸ್ ಪ್ರೈಸ್ ಇಲ್ಲಿಗೆ ಹೋಗಿ ಇಲ್ಲಿ ನಿಮ್ ಟೇಕ್ ಪ್ರಾಫಿಟ್ ಹಿಟ್ ಆಯ್ತು ಅನ್ಕೊಳ್ಳಿ, ಇದು ಆಟೋಮೆಟಿಕ್ಲಿ ಕ್ಲೋಸ್ ಆಗ್ಬಿಡುತ್ತೆ. ಓಕೆ, ಅಥವಾ ಇಲ್ಲಿಂದ ಕೆಳಗಡೆ ಬಂದು ಕೆಳಗಡೆ ಆರ್ಡರ್ ಅಂದ್ರೆ ನಿಮ್ಮ ಸ್ಟಾಪ್ ಲಿಮಿಟ್ ಏನಿರುತ್ತೆ ಅದು ಇಟ್ಟಾಗಿ ನೀವು ಲಾಸ್ಟ್ ಬುಕ್ ಮಾಡ್ಬಿಟ್ರಿ ಅಂತ ಅನ್ಕೊಳ್ಳಿ. ಸೊ ಇದು ಏನಿರುತ್ತೆ ಆಟೋಮೆಟಿಕ್ಲಿ ಪೊಸಿಷನ್ ಸ್ಕ್ವೇರ್ ಆಫ್ ಆಗ್ಬಿಡುತ್ತೆ, ಅಂದ್ರೆ ಕ್ಯಾನ್ಸಲ್ ಆಗ್ಬಿಡುತ್ತೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ಸೊ ನಾವು ಇನ್ನೊಂದು ಫೀಚರ್ ಏನಿರುತ್ತೆ ಅದನ್ನ ನಾವು ಟ್ರೈಲಿಂಗ್ ಸ್ಟಾಪ್ ಲಾಸ್ ಏನಿರುತ್ತೆ ಸೊ ಅದ್ರ ಬಗ್ಗೆ ನೋಡೋದಾದ್ರೆ ಅಗೇನ್ ಇಲ್ಲಿ ಬನ್ನಿ. ಸೊ ಇದು ನಿಮಗೆ ಲಿಮಿಟ್ ಆರ್ಡರ್ ಗೊತ್ತಾಯ್ತು. ಅಂಡ್ ಇಲ್ಲಿ ಟ್ರೆಲ್ ಅನ್ನೋದಿದೆ. ಸೊ ಇಲ್ಲಿ ನೀವು ಟ್ರೆಲ್ ಅಲ್ಲಿ ಏನ್ ಮಾಡ್ಬೋದು, ಲೆಟ್ಸ್ ಅಸ್ಯೂಮ್ ಇವಾಗ ನೀವು ಪ್ರಾಫಿಟ್ ಏನಿರುತ್ತೆ ಅದನ್ನ ಹಾಕಿದೀರಾ. ಕರೆಕ್ಟಾ? ಸೊ ಇಲ್ಲಿ ಟ್ರೆಲ್ ಅಮೌಂಟ್ ಏನಿರುತ್ತೆ
ಸೊ ಅದನ್ನ ನೀವು ಮೆನ್ಷನ್ ಮಾಡಬಹುದು. ಸೊ ಇಲ್ಲಿ ನೀವು ಟ್ರೈಲ್ ಅಮೌಂಟ್ ಏನ್ ಮೆನ್ಷನ್ ಮಾಡ್ತೀರಾ ಅದು ಬರುತ್ತೆ. ಅಂಡ್ ಕಂಡೀಷನಲ್ ಆರ್ಡರ್, ಸೊ ಇಲ್ಲಿ ನಿಮಗೆ ಕಂಡೀಷನ್ಸ್ ಇರುತ್ತೆ, ಸೊ ಅದ್ರ ಡೀಟೇಲ್ಸ್ ಇರುತ್ತೆ. ನೀವು ಲರ್ನ್ ಮೋರ್ ಅಲ್ಲಿ ಬೇಕಾದ್ರೆ ಹೋಗಿ ನೀವು ಹಾಕೋಬಹುದು. ಸೊ ಇಲ್ಲಿ ನೀವು ಎಷ್ಟು ಅಮೌಂಟ್ ಟ್ರೈಲ್ ಮಾಡಕ್ಕೆ ಇಷ್ಟಪಡ್ತೀರಾ, ಲೆಟ್ಸ್ ಅಸ್ಯೂಮ್ $10 ಅಂತಂದ್ರೆ, ಸೊ ನೀವು ಅಪ್ಡೇಟ್ ಮಾಡಿ $10. ಸೊ ಅಲ್ಲಿ ನಿಮ್ಗೆ ಏನಾಯ್ತು, ಇದು ಆರ್ಡರ್ ಆಗಿಲ್ಲ, ಬಿಕಾಸ್ ನಮ್ $10 ಹಾಕೇ ಇಲ್ಲ. ಸೊ ಅಲ್ಲಿಗೆ ಇದು ಆ ರೀತಿ ನಾವು ಯೂಸ್ ಮಾಡ್ಕೋಬಹುದು ಟ್ರೈಲ್ ಮಾಡೋದಕ್ಕೆ. ಓಕೆ, ಟ್ರೈಲಿಂಗ್ ಬಗ್ಗೆ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಅದಕ್ಕೆ ನಾನು ಡೆಡಿಕೇಟೆಡ್ ವಿಡಿಯೋ ಕೊಡ್ತೀನಿ. ಸೊ ಇಲ್ಲಿ ಸೊ ನಮ್ಮ ಲಿಮಿಟ್ ಆರ್ಡರ್ ಇದೆಲ್ಲ ಏನಿರುತ್ತೆ ಅದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿರುತ್ತೆ. ಸೊ ಇಲ್ಲಿ ನಮಗೆ ಕಂಪ್ಲೀಟ್ ಆರ್ಡರ್ಸ್ ಏನಿರುತ್ತೆ ಮುಗೀತು, ಬಿಕಾಸ್ ಸ್ಟಾಪ್ ಲಾಸ್ ಹಿಟ್ ಆಯ್ತು ಅಂತ ಅನ್ಕೊಳ್ತೀನಿ. ಓಕೆ, ಸುಮ್ಮನೆ ಹಾಕಿ ಸ್ಟಾಪ್ ಲಾಸ್ ಹಿಟ್ ಆಯ್ತು. ಸೊ ಅಲ್ಲಿಗೆ ಈ ಟ್ರೇಡ್ ಏನಿರುತ್ತೆ ಮುಗೀತು. ಸೊ ಇವಾಗ ನಮಗೆ ಗೊತ್ತಾಗಿದ್ದೇನು, ಎಕ್ಸಿಟ್ ಆಗೋದಂಗೆ, ಸೊ ನನ್ನ ಪ್ರಾಫಿಟ್ ಬುಕ್ ಮಾಡೋದಂಗೆ, ಸ್ಟಾಪ್ ಲಾಸ್ ಆಗೋದಂಗೆ, ಡನ್. ನಾನು ಡೈರೆಕ್ಟ್ ಆಗಿ ಮಾರ್ಕೆಟ್ ಬಂದು ನಾನು ಕ್ಲೋಸ್ ಮಾಡ್ತೀನಿ ಅಂದ್ರೆ ಇಲ್ಲಿ ನಿಮಗೆ ಏನ್ ಆರ್ಡರ್ ಪ್ಲೇಸ್ ಮಾಡಿದ್ರಲ್ವಾ, ಸೊ ಅಲ್ಲಿ ನಿಮಗೆ ಈ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡೋ ಜಾಗದಲ್ಲಿ ಒಂದು ಇಂಟು ಮಾರ್ಕ್ ಇತ್ತು. ಡೈರೆಕ್ಟ್ ಆಗಿ ನಾನು ಎಕ್ಸಿಟ್ ಮಾಡಬೇಕು ಅನ್ನೋದಾದ್ರೆ ಆ ಇಂಟು ಮಾರ್ಕ್ ಅಲ್ಲಿ ಬಂದು ನೀವು ಕ್ಲಿಕ್ ಮಾಡಿದ್ರು ಕೂಡ ಆರ್ಡರ್ ಏನಾಗುತ್ತೆ, ಆಟೋಮೆಟಿಕ್ಲಿ ಸ್ಕ್ವೇರ್ ಆಫ್ ಆಗ್ಬಿಡುತ್ತೆ. ಒಂದು ನೀವು ಟೇಕ್ ಪ್ರಾಫಿಟ್ ಹಾಕ್ಬಿಡ್ಬೋದು, ಎರಡು ನೀವು ಸ್ಟಾಪ್ ಲಾಸ್ ಹಾಕ್ಬಿಡ್ಬೋದು, ಮೂರನೇದು ಡೈರೆಕ್ಟ್ ಆಗಿ ನಾನು ಎಕ್ಸಿಟ್ ಮಾಡ್ತೀನಿ ಅಂದ್ರೆ ಇಲ್ಲಿ ಇಂಟು ಮಾರ್ಕ್ ಇತ್ತು. ಸೊ ಆ ಇಂಟು ಮಾರ್ಕ್ ಅನ್ನ ನೀವು ಕ್ಲಿಕ್ ಮಾಡಿದ್ರಿ ಅಂದ್ರೆ ಕೂಡ ಡೈರೆಕ್ಟ್ಲಿ ಏನಾಗುತ್ತೆ, ಪೊಸಿಷನ್ ಸ್ಕ್ವೇರ್ ಆಫ್ ಆಗ್ಬಿಡುತ್ತೆ. ಐ ಥಿಂಕ್ ನೀವು ಬೈ ಮಾಡೋದಕ್ಕೆ ಇವಾಗ ಸೆಲ್ ಮಾಡೋದಕ್ಕೆ ಅಂದ್ರೆ ಲಾಂಗ್ ಸೈಡ್ ಅಲ್ಲಿ ಬೈ ಮಾಡೋದು, ಸೆಲ್ ಮಾಡೋದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ಸೇಮ್ ಥಿಂಗ್ ಶಾರ್ಟ್ ಸೈಡ್ ಅಲ್ಲಿ. ಓಕೆ, ಸೇಮ್ ಥಿಂಗ್ ಶಾರ್ಟ್ ಸೈಡ್ ಅಲ್ಲಿ. ಸೊ ಇಲ್ಲಿ ನೀವು ಚೇಂಜ್ ಮಾಡ್ಬೇಕಿರೋದೇನು, ಈ ಡೈರೆಕ್ಷನ್. ನೀವು ಇಲ್ಲಿ ರೈಟ್ ಅಲ್ಲಿ ಬೈ ಅಂತ ಏನ್ ಬರ್ತಾ ಇದೆ ಅಂಡ್ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರಿ ಅಂದ್ರೆ ಶಾರ್ಟ್ ಹೋಗುತ್ತೆ, ಸೆಲ್ ಹೋಗುತ್ತೆ. ಅಂದ್ರೆ ನಾನು ಇಲ್ಲಿಂದ ಡೌನ್ ಟ್ರೆಂಡ್ ಹೋಗ್ತೀನಿ ಅಂತ ಟ್ರೇಡ್ ತಗೊಂಡಂಗೆ ಆಗುತ್ತೆ. ಇಷ್ಟೇ ಸಿಂಪಲ್, ಇನ್ನೇನು ಇಲ್ಲ. ಸೊ ಇದರಲ್ಲಿ ನಿಮಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಬೇಕಾಗಿರುವಂತ ವಿಷಯ ಏನಪ್ಪಾ ಅಂದ್ರೆ ಬ್ರೋಕರೇಜ್. ಸೊ ಇಲ್ಲಿ ನೀವು ತಿಳ್ಕೊಳ್ಳೋದಕ್ಕೆ ನೋಡಿ, ಇದೇನಕ್ಕೆ ಟೇಕರ್ ಆಗ್ತೀರಾ, ಟೇಕರ್ ಯಾಕೆ ಆಗಬೇಕು ಅಂದ್ರೆ ನೀವು ಯಾಕೆ ಇಮಿಡಿಯೇಟ್ ಆಗಿ ಮಾರ್ಕೆಟ್ ಆರ್ಡರ್ ತಗೋಬೇಕು ಅನ್ನೋದಕ್ಕೆ ಅವ್ರು ಕೊಡ್ತಿದ್ದಾರೆ, ಏನು ಆಪ್ಷನ್ ಕೊಟ್ಟಿದ್ದಾರೆ. ನೀವು ಕ್ಲಿಕ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಅದು ಓಪನ್ ಆಗುತ್ತೆ. ಓಕೆ, ಅಂದ್ರೆ ಯಾಕಪ್ಪ ಎಕ್ಸ್ಟ್ರಾ ಬ್ರೋಕರೇಜ್ ಟ್ರೇಡ್ ಮಾಡಬೇಕು ಅನ್ನೋದನ್ನ ಹೇಳ್ತಿದ್ದಾರೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ನೀವೇನಾದ್ರು ಕಡಿಮೆ ಕ್ಯಾಪಿಟಲ್ ಅಲ್ಲಿ ಟ್ರೇಡ್ ಮಾಡ್ತಾ ಇದೀರಾ ಅಂದ್ರೆ ನೀವು ತಗೊಳ್ಳೋ ಸ್ಮಾಲ್ ಬ್ರೋಕರೇಜ್ ಕೊಡುವಂತ ಬ್ರೋಕರೇಜ್ ಏನಿರುತ್ತೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಲ್ವೇಸ್ ಪ್ರಿಫರ್ ಟು, ನೀವು ಒಳ್ಳೆ ಪ್ರೊಫೆಷನಲ್ ಆಗಿ ಕಲ್ತ್ಕೊಂಡು ನೀವು ಮಾಡ್ತಿದ್ದೀರಾ ಅಂದ್ರೆ ನಾನು ಕೇಳಿದ್ರೆ ಮೇಕರ್ ಆಗಿ. ಓಕೆ, ವೈ, ಬಿಕಾಸ್ ಯು ಹ್ಯಾವ್ ದ ನಾಲೆಜ್ ಟು ಅನಾಲಿಸಿಸ್ ದ ಮಾರ್ಕೆಟ್, ರೈಟ್? ಸೊ ಹಾಗಾಗಿ ನೀವು ಪ್ರಿಫರ್ಡಬಲಿ ಅದನ್ನ ಮಾಡ್ಬೋದು. ಇಲ್ಲ ಸರ್ ನಾನು ಅಷ್ಟೊಂದು ನಾಲೆಜ್ ಇಲ್ಲ, ನನಗೆ ಆ ಮೊಮೆಂಟಮ್ ನೋಡ್ಕೊಂಡು ಎಂಟ್ರಿ ತಗೊಳ್ತೀನಿ ಅನ್ನೋದಾದ್ರೆ ಟೇಕರ್ ಆಗಿ ಏನ್ ಜಾಸ್ತಿ ಏನಾಗ್ಬಿಡಲ್ಲ. ಓಕೆ, ನೀವು ಎಷ್ಟು ಜಾಸ್ತಿ ಲಿವರೇಜ್ ತಗೊಳ್ತೀರಾ ಅದ್ರ ಮೇಲೆ ನಿಮ್ ಬ್ರೋಕರೇಜ್ ಕೂಡ ಡಿಪೆಂಡ್ ಆಗುತ್ತೆ. ಅದು ಬಿಟ್ಟರೆ ಏನೂ ಇಲ್ಲ. ಎರಡರಲ್ಲಿ ಯಾವ್ದಾದ್ರು ಕೂಡ ಓಕೆ, ಬಟ್ ಇಸ್ ಡಿಪೆಂಡ್ಸ್ ಆನ್ ಯು, ನೀವು ಯಾವ ತರದ್ದು ಸೆಟಪ್ ಅಲ್ಲಿ ಟ್ರೇಡ್ ಮಾಡ್ತೀರಾ ಅಂತ. ಓಕೆ, ದಟ್ ಇಸ್ ವಾಟ್ ಮ್ಯಾಟರ್ಸ್. ಸೊ ಇಷ್ಟು ಆಲ್ ಅಬೌಟ್ ಹೌ ಟು ಬೈ, ಹೌ ಟು ಸೆಲ್, ಹೌ ಟು ಟೇಕ್ ಲಾಸಸ್, ಎವ್ರಿಥಿಂಗ್. ಅಂಡ್ ಈ ಒಂದು ವಿಷಯದ ಜೊತೆಗೆ ನೀವು ಬ್ರೋಕರೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡೋದಾದ್ರೆ ಇಲ್ಲಿ ಬನ್ನಿ, ಇಲ್ಲೊಂದು ನಿಮ್ಗೆ ಆಪ್ಷನ್ ಕಾಣುತ್ತೆ, ಕ್ಯಾಲ್ಕುಲೇಟ್ ಫೀಸ್ ಅಂತ ಏನೋ ಆಪ್ಷನ್ ಬರುತ್ತೆ ಇಲ್ಲಿ ನೋಡಿ, ಟ್ರೇಡಿಂಗ್ ಫೀಸ್. ಜಸ್ಟ್ ಇಲ್ಲಿ ನೀವು ಬಂದ್ರಿ ಅಂದ್ರೆ ಇಲ್ಲಿ ನಿಮಗೆ ಈ ಫೀಸ್ದು ಪೋರ್ಟಲ್ ಏನಿರುತ್ತೆ ನಿಮಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡಬಹುದು ಏನ್ ಕಾಸ್ಟ್ ಅಂತ ನೋಡಿ. ಫ್ಯೂಚರ್ಸ್ ಆದ್ರೆ ಎಷ್ಟು, ಆಪ್ಷನ್ಸ್ ಆದ್ರೆ ಎಷ್ಟು. ಆಪ್ಷನ್ಸ್ ಕಮ್ಮಿ ಇಟ್ಟಿದ್ದಾರೆ ಬಿಕಾಸ್ ಆಪ್ಷನ್ ಮಾರ್ಕೆಟ್ಗೆ ಅಟ್ರಾಕ್ಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ. ಬಟ್ ಪ್ರಿಫರ್ಡಬಲಿ ನಾನು ಹೇಳೋದು, ಪರ್ಸನಲಿ ನಾನು ಮಾಡೋದು ನಾನು ಹೇಳ್ತೀನಿ, ಹಾಗಾಗಿ ಆಪ್ಷನ್ಸ್ ನಾಟ್ ನೆಸೆಸರಿ. ಓಕೆ, ಸೊ ಇಲ್ಲಿ ನೀವು ಟೇಕರ್ ಆದ್ರೆ ಡೈರೆಕ್ಟ್ ಆಗಿ ಮಾರ್ಕೆಟ್ ಆರ್ಡರ್ ತಗೊಳ್ತೀರಾ ಅನ್ನೋದಾದ್ರೆ, ಅಥವಾ ಆರ್ಡರ್ ಬುಕ್ ಅಲ್ಲಿ ಏನ್ ನಂಬರ್ ಇರುತ್ತೆ, ನಾನು ಅವಾಗಲೇ ನಿಮ್ಗೆ ತೋರಿಸೋದಲ್ಲ ಈ ತರ ರೈಟ್ ಲೆಫ್ಟ್ ಇದ್ದಿದ್ದು ಬಿಡ್ ಮಾಡ್ತಾ ಇದಾರೆ ಅಂತ, ಅದರಲ್ಲಿರುವಂತ ಅಮೌಂಟ್ ಅಲ್ಲಿ ನೀವು ತಗೊಳ್ತಾ ಇದೀರಾ ಅಂದ್ರೆ ಯಾರ ಟೇಕರ್ ಅಂದ್ರೆ ಇಮಿಡಿಯೇಟ್ ಆಗಿ ಇನ್ಸ್ಟೆಂಟ್ ಆಗಿ ಬೈ ಮಾಡೋರು. ಓಕೆ, ಮೇಕರ್ ಯಾರು ಅಂದ್ರೆ ಇನ್ನು ಬರದೇ ಇರುವಂತ ಪ್ರೈಸ್ ಅಲ್ಲಿ ಹಾಕೋರು. ಅಂದ್ರೆ ಮೇ ಬಿ ನೀವು ಪ್ರಾಫಿಟ್ ಬುಕಿಂಗ್ ಆಗ್ತಾ ಇದೀರಾ ಅಂದ್ರೆ ಪ್ರೈಸ್ ಇಲ್ಲಿದೆ, ನೀವು ಇಲ್ಲಿ ಆರ್ಡರ್ ಹಾಕಿದೀರಾ ಅಂದ್ರೆ ಯು ಆರ್ ಕನ್ಸಿಡರ್ ಆಸ್ ಎ ಮೇಕರ್. ಓಕೆ, ಅಂಡ್ ಇದೇ ನೀವು ಸ್ಟಾಪ್ ಲಾಸ್ ಆಗ್ತಾ ಇದೀರಾ, ಪ್ರೈಸ್ ಇಲ್ಲಿದೆ, ಸ್ಟಾಪ್ ಲಾಸ್ ಇಲ್ಲಿ ಹಾಕಿದ್ರೆ ಅಗೇನ್ ಯು ಆರ್ ಕನ್ಸಿಡರ್ ಆಸ್ ಎ ಮೇಕರ್. ಬಟ್ ಇಲ್ಲಿ ನಿಮಗೆ ಏನಾಗಬೇಕು, ಮ್ಯಾಟರ್ ಏನಾಗುತ್ತೆ ಅಂತಂದ್ರೆ ನೀವು ಟೇಕರ್ ಆಗಿ ಒಳಗಡೆ ಬಂದಿದ್ರೆ ನೀವು ಎಕ್ಸಿಟ್ ಆಗೋದು ಟೇಕರ್ ಆಗಿ. ಓಕೆ, ಮೇಕರ್ ಆಗಲ್ಲ. ಸೊ ಅಲ್ಲಿಗೆ ನೀವು ಬೈ ಮಾಡಬೇಕಾದ್ರೂ ಲಿಮಿಟ್ ಆರ್ಡರ್ ಅಲ್ಲೇ ಬೈ ಮಾಡಿ, ಲಿಮಿಟ್ ಆರ್ಡರ್ ಅಲ್ಲೇ ಸೆಲ್ ಮಾಡಿದ್ರಿ ಅಂದ್ರೆ ನಿಮಗೆ 0.02% ಬರುತ್ತೆ. ಅಂಡ್ ಲಿಕ್ವಿಡಿಟಿ ಫ್ಯಾಕ್ಟರ್, ಒಂದ್ ವೇಳೆ ನೀವು ಪ್ರೈಸ್ ನಿಯರ್ ಟು ಲಿಕ್ವಿಡಿಟಿ ಇತ್ತು, ಎಕ್ಸಾಂಪಲ್ ಲಿಕ್ವಿಡಿಟಿ ಅಂದ್ರೆ ಒಂದ್ಸತಿ ಹೇಳ್ತೇನೆ, ಲೆಟ್ಸ್ ಅಸ್ಯೂಮ್ ಪ್ರೈಸ್ ಹಿಂಗೋಯ್ತು. ಓಕೆ, ನೀವು 10x ಇಟ್ಕೊಂಡು ಟ್ರೇಡ್ ಮಾಡ್ತಾ ಇದ್ದೀರಾ, ಯು ಹ್ಯಾವ್ $100. ಓಕೆ, 10x ಇಟ್ಕೊಂಡ್ರೆ ಅಲ್ಲಿಗೆ $1000 ಇಟ್ಕೊಂಡು ನೀವು ಈ ಟ್ರೇಡ್ ಅನ್ನ ತಗೊಂಡಿದ್ದೀರಾ ಅನ್ಕೊಳ್ಳಿ. ಪ್ರೈಸ್ ನಿಮ್ಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಿತ್ತು, ಸೊ ನೀವು ಸ್ಟಾಪ್ ಲಾಸ್ ಹಿಡಿದು ಟ್ರೇಡ್ ಮಾಡ್ತಾ ಇದ್ದೀರಾ. ಸ್ಟಾಪ್ ಲಾಸ್ ಹಿಡಿದು ನೀವು ಟ್ರೇಡ್ ಮಾಡ್ತಾ ಇದ್ದೀರಾ ಅಂದ್ರೆ ಮ್ಯಾಕ್ಸಿಮಮ್ ನೀವು ಎಷ್ಟು ಲೂಸ್ ಮಾಡೋವರೆಗೂ ಬ್ರೋಕರ್ ನಿಮಗೆ ಅವಕಾಶ ಕೊಟ್ಟಿರ್ತಾನೆ ಅಂದ್ರೆ $100. ಆಕ್ಚುಲಿ $100 ಅಲ್ಲ, $100 ಮುಂಚೆನೆ ಕಟ್ ಮಾಡ್ತಾನೆ, ಅರೌಂಡ್ $95 ಅಥವಾ $90, ಡಿಪೆಂಡ್ಸ್ ಆನ್ ನೀವು ಎಷ್ಟು ಲಿವರೇಜ್ ತಗೊಂಡಿದ್ದೀರಾ ಅದರ ಮೇಲೆ. ಸೊ ಒಂದ್ ವೇಳೆ ನೀವು ಸ್ಟಾಪ್ ಲಾಸ್ ಹಾಕಿಲ್ಲ, ಇಲ್ಲಿಗೆ ಬಂದ್ರೆ ನಿಮ್ದು $100 ಮೈನಸ್ ಆಯ್ತು ಅಂತ ಲೆಕ್ಕ ಬರುವಂತ ಜಾಗಕ್ಕೆ ಬಂದು ಪ್ರೈಸ್ ಇಟ್ಟಾಯ್ತು ಅನ್ಕೊಳ್ಳಿ. ಇಲ್ಲಿ ಇಟ್ಟಾಗಿ ನೀವಾಗಿ ಸ್ಕ್ವೇರ್ ಆಫ್ ಮಾಡಿದೆ, ಅವನಾಗಿ ಸ್ಕ್ವೇರ್ ಆಫ್ ಮಾಡಿದ್ದಾನೆ, ಬ್ರೋಕರ್ ನಿಮ್ದು ಡೈರೆಕ್ಟ್ಲಿ ಆಯ್ತಪ್ಪ ನಿಂದು ಅಂತ ಹೇಳಿ ಅವ್ನು ಸ್ಕ್ವೇರ್ ಆಫ್ ಮಾಡಿದ್ದಾನೆ ಅಂದ್ರೆ ಅವಾಗ ನಿಮಗೆ 0.5% ನಿಮಗೆ ಬ್ರೋಕರೇಜ್ ಕಾಸ್ಟ್ ಮಾಡ್ತಾರೆ. ಓಕೆ, ಸೊ ಅಲ್ಲಿಗೆ ನಿಮಗೆ ಇದು ಹೆವಿ ಆಗ್ಬಿಡುತ್ತೆ. ಲಿಕ್ವಿಡಿಟಿ ಆಗುವಂತ ಜಾಗದಲ್ಲಿ ಹೋಗಿ ಟ್ರೇಡ್ ಅನ್ನ ತಗೋಬೇಡಿ, ಅಷ್ಟು ಜಾಸ್ತಿ ಮಾರ್ಜಿನ್ ತಗೋಬೇಡಿ, ಅಷ್ಟು ಜಾಸ್ತಿ ಲಿವರೇಜ್ ತಗೋಬೇಡಿ. ಸೊ ದಿಸ್ ಇಸ್ ಗುಡ್ ಎನಫ್, ರೈಟ್? ಸೊ ಅಲ್ಲಿಗೆ ನೀವು 10x, 15x, 20x, ಸೊ ಇವೆಲ್ಲ ಓಕೆ BTC ಆಗಿದ್ರೆ, ಇಲ್ಲಿ BTC ಆಗಿದ್ರೆ ನೀವು ಯಾವುದೋ ಸಣ್ಣ ಪುಟ್ಟ ಕರೆನ್ಸಿಯಲ್ಲೆಲ್ಲ ಮಾಡ್ತಾ ಇದ್ದೀರಾ ಅಂದ್ರೆ ನನ್ನ ಪ್ರಕಾರ 1, 2, 3 ಮ್ಯಾಕ್ಸಿಮಮ್ 5x ಲಿವರೇಜ್ ಇಟ್ಸ್ ಎನಫ್. ಯಾಕೆ ಜಾಸ್ತಿ ಮೊಮೆಂಟಮ್ ಇರುತ್ತೆ, ಹಾಗೆ ಯು ಶುಡ್ ನೋ ಎಷ್ಟು ಮಾರ್ಕೆಟ್ ವಾಲಟೈಲ್ ಇದೆ, ನಿಮ್ಮ ಸ್ಟಾಪ್ ಲಾಸ್ ಎಷ್ಟು ಪರ್ಸೆಂಟೇಜ್ ಇದೆ, ಅದಕ್ಕೆ ಅಕಾರ್ಡಿಂಗ್ಲಿ ತಗೊಳ್ಳಿ. ಓಕೆ, ಇವಾಗ ಎಕ್ಸಾಂಪಲ್ ನನ್ನ ಕಮ್ಯುನಿಟಿನಲ್ಲಿ ಹೆಂಗ್ ಮಾಡಿಸ್ತೀವಿ ಅಂದ್ರೆ ಲೆಟ್ಸ್ ಅಸ್ಯೂಮ್ BTC 1% ರಿಸ್ಕ್ ಇದೆ, ಸ್ಟಾಪ್ ಲಾಸ್ ಬಂದು ನನಗೆ 1% ಇದೆ ಅಂತಂದ್ರೆ ನಾನು ಏನ್ ಹೇಳ್ತೀನಿ, ನೀವು 10% ರಿಸ್ಕ್ ತಗೊಳಕ್ಕೆ ರೆಡಿ ಇದೀರಾ ಅಂದ್ರೆ ಟೇಕ್ 10x. ಅಲ್ಲಿಗೆ 1% ಮೈನಸ್ ಮಾಡಿದ್ರೆ 10x ತಗೊಂಡಿದ್ದೀರಾ ಅಂದ್ರೆ ಮೈನಸ್ 10% ಆಗುತ್ತೆ ಅಷ್ಟೇ. ಇದೇ ನೀವು 100x ತಗೊಂಡ್ರೆ ಲಿಕ್ವಿಡಿಟಿ ಆಗುತ್ತೆ.
ಸಿಂಪಲ್. ಓಕೆ, ಸೊ ದಿಸ್ ಇಸ್ ಹೌ ಯು ಶುಡ್ ಕ್ಯಾಲ್ಕುಲೇಟ್. ಸೊ ಇಲ್ಲಿ ನೀವು ಎಂಟ್ರಿ ತಗೊಂಡಿರುವಂತ ಜಾಗದಿಂದ ಸ್ಟಾಪ್ ಲಾಸ್ ಎಷ್ಟು ದೂರಕ್ಕಿದೆ, ಎಷ್ಟು ಪರ್ಸೆಂಟೇಜ್ ಇದೆ, ಅದಕ್ಕೆ ಅಕಾರ್ಡಿಂಗ್ಲಿ ನೀವು ಲಿವರೇಜ್ ಅನ್ನೋದನ್ನ ಪ್ಲಾನ್ ಮಾಡ್ಕೋಬಹುದು. ಸೊ ಇದನ್ನ ನೀವು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಮ್ಯಾನ್ಯಲಿ ಕ್ಯಾಲ್ಕುಲೇಟ್ ಮಾಡೋದಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡ್ಕೋಬಹುದು. ಸೊ ಇಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಇದು. ಅಂಡ್ ಇದಕ್ಕಿಂತ ಸ್ವಲ್ಪ ನಿಮಗೆ ಡಿಫರೆನ್ಸ್ ಏನಿರುತ್ತೆ ಅಂದ್ರೆ ಇಲ್ಲಿ GST 18% ಆಡ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಸ್ವಲ್ಪ GST ಇನ್ಕ್ಲೂಡೆಡ್ ಇರೋದ್ರಿಂದ ಯು ಶುಡ್ ಬಿ ಅವೇರ್ ಆಫ್ ಇಟ್. ಓಕೆ, ಅಂಡ್ ಇದು ಫ್ಯೂಚರ್ಸ್ ಅಲ್ಲಿ ಐ ಆಮ್ ಟಾಕಿಂಗ್ ಅಬೌಟ್. ಅಂಡ್ ಆಪ್ಷನ್ಸ್ ಅಲ್ಲಿ ಮಾತಾಡಿದ್ರು ಏನ್ ಪ್ರಯೋಜನ ಅಲ್ವಾ, ಬಿಕಾಸ್ ನಾನು ಮಾಡಿ ಅಂತ ಹೇಳ್ತಾರೆ. ಓಕೆ, ಸೊ ಐ ಹೋಪ್ ನಿಮಗೆ ಕಂಪ್ಲೀಟ್ ಐಡಿಯಾ ಬಂದಿದೆ ಅಂತ ಅನ್ಕೊಳ್ತೀನಿ. ಅಂಡ್ ನಿಮಗೆ ಯಾರಿಗಾದ್ರೂ ಇದನ್ನ ಫಸ್ಟ್ ಡೆಮೋ ಅಕೌಂಟ್ ಅಲ್ಲಿ ಯೂಸ್ ಮಾಡಿ ದೆನ್ ಆಕ್ಷನ್ ತಗೋಬೇಕು ಅನ್ನೋದಾದ್ರೆ ಎಸ್ ಯು ಕ್ಯಾನ್ ಸ್ಟಾರ್ಟ್ ಡೆಮೋ ಅಕೌಂಟ್ ಆಲ್ಸೋ. ಸೊ ಇಲ್ಲಿ ಡೆಮೋ ಟ್ರೇಡಿಂಗ್ ಅಂತ ಏನಿರುತ್ತೆ ಇದನ್ನ ಕ್ಲಿಕ್ ಮಾಡಿ. ಸೊ ಅರೌಂಡ್ ನಿಮಗೆ $1,000 ವರೆಗೂ ಫ್ರೀ ಒಂದು ಡೆಮೋ ಅಕೌಂಟ್ ಇರುತ್ತೆ. ಸೊ ಇದ್ರಲ್ಲಿ ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಬೈ ಮಾಡೋದಂಗೆ, ಸೆಲ್ ಮಾಡೋದಂಗೆ, ಏನೇನೆಲ್ಲ ಗ್ಲಿಚಸ್ ಆಗುತ್ತೆ, ಏನೇನೆಲ್ಲ ಎರರ್ಸ್ ಆಗುತ್ತೆ, ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬಿಡುತ್ತೆ. ಸೇಮ್ ಆಸ್ ಇಟ್ ಈಸ್ ಇರುತ್ತೆ ನಿಮಗೆ ಡೆಮೋ ಅಕೌಂಟ್ ಏನಿರುತ್ತೆ, ಸೇಮ್ ಈ ಒರಿಜಿನಲ್ ಅಕೌಂಟ್ ಏನಿರುತ್ತೆ ಅದೇ ತರನೇ ಇರುತ್ತೆ. ಸೊ ಹಾಗಾಗಿ ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡ್ಬಿಟ್ರಿ ಅಂದ್ರೆ ಇಟ್ಸ್ ಫಾರ್ ಬೆಟರ್. ಹಂಗಂತ ನೀವು $1,000 ವರೆಗೂ ನಿಮಗೆ ಕ್ರೆಡಿಟ್ ಕೊಟ್ಟಿರ್ತಾರೆ ಡೆಮೋ ಅಕೌಂಟ್ ಅಲ್ಲಿ ಮಾಡೋದಕ್ಕೆ. ಸೊ ನೀವು ರಿಯಲ್ ಆಗಿ ಟ್ರೇಡ್ ಮಾಡೋದು ಎಷ್ಟಕ್ಕೆ ಮಾಡ್ತಿರೋ, ಎಷ್ಟು ಡಾಲರ್ ಇಟ್ಕೊಂಡು ಮಾಡ್ತಿರೋ ಅಷ್ಟೇ ಡಾಲರ್ ಅಲ್ಲಿ ಟ್ರೇಡ್ ಮಾಡಿ ಡೆಮೋ ಅಕೌಂಟ್ ಅಲ್ಲಿ. ಅವಾಗ ನಿಮಗೆ ನಿಮ್ ದುಡ್ಡನ್ನ ನೋಡುವಂತ ಒಂದು ಎಕ್ಸ್ಪೀರಿಯನ್ಸ್ ಏನಿರುತ್ತೆ, ಒಂದು ಎಮೋಷನ್ ಏನಿರುತ್ತೆ ಅದು ಕ್ರಿಯೇಟ್ ಆಗುತ್ತೆ. ನಾನು ರಿಯಲ್ ಅಕೌಂಟ್ ಅಲ್ಲಿ ಮಾಡೋದು $100, ಬಟ್ ನಾನು ಡೆಮೋ ಅಕೌಂಟ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದು $1,000 ಅಂದ್ರೆ ಅಗೇನ್ ಅಲ್ಲಿ ಸಾಕಷ್ಟು ವ್ಯತ್ಯಾಸ ಆಗ್ಬಿಡುತ್ತೆ. ಆಮೇಲೆ ನಿಮಗೆ ಡೆಮೋ ಅಕೌಂಟ್ ಅಲ್ಲಿ ನೀವು ಪ್ರಾಫಿಟಬಲ್ ಇದ್ದು ಮಜಾ ಇದ್ದು ನೀವು ರಿಯಲ್ ಅಕೌಂಟ್ ಅಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ಸಿಕ್ಕಿಲ್ಲ ಅಂದ್ರೆ ಡಿಸಪಾಯಿಂಟ್ ಆಗ್ತೀರಾ. ನನ್ನ 100% ರೆಕಮೆಂಡೇಶನ್ ಏನು ಅಂದ್ರೆ ನೀವು ಎಷ್ಟು ಡಾಲರ್ ಇಟ್ಕೊಂಡು ರಿಯಲ್ ಅಕೌಂಟ್ ಅಲ್ಲಿ ಟ್ರೇಡ್ ಮಾಡಕ್ಕೆ ರೆಡಿ ಇದೀರೋ ಅಷ್ಟೇ ಡಾಲರ್ಸ್ ಅನ್ನ ಯೂಸ್ ಮಾಡ್ಕೊಂಡು ಡೆಮೋ ಅಕೌಂಟ್ ಅಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ದೆನ್ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಓನ್ ಟ್ರೇಡಿಂಗ್ ಅಂತ ಹೇಳ್ತೀನಿ. ಓಕೆ, ಐ ಹೋಪ್ ನನ್ನ ಕಡೆಯಿಂದ ಎಲ್ಲ ಕ್ಲಿಯರ್ ಮಾಡಿದೀನಿ. ಇನ್ ಕೇಸ್ ಇನ್ನೇನಾದ್ರೂ ಕ್ವಶನ್ಸ್ ಇತ್ತು ಅಂತಂದ್ರೆ ನನ್ನ ಟೀಮ್ ನಂಬರ್ ಇರುತ್ತೆ ಅಥವಾ ಗ್ರೂಪ್ ಅಲ್ಲಿ ಇರ್ತೀರಾ ಅಂದ್ರೆ ಅದರ ಅಡ್ಮಿನ್ಸ್ ಯಾರು ಇರ್ತಾರೆ ಅವ್ರಿಗೆ ಕ್ವಶನ್ಸ್ ಮಾಡಿ. ಸೊ ಅದ್ರ ಅವಶ್ಯಕತೆ ಇರುವಂತ ನಿಮ್ದು ಫ್ರೀಕ್ವೆಂಟ್ ಆಗಿ ಸೇಮ್ ಅದೇ ತರದ ರಿಪೀಟೆಡ್ ಜಾಸ್ತಿ ಕ್ವಶನ್ಸ್ ಬರ್ತಿದೆ ಅಂದ್ರೆ ಅದಕ್ಕೆ ರಿಗಾರ್ಡಿಂಗ್ಲಿ ನಾನು ನಿಮಗೆ ವಿಡಿಯೋಸ್ ಅನ್ನ ಮಾಡ್ಕೊಡ್ತೀನಿ ಅಂತ ಹೇಳ್ತಾ, ಸೊ ಇಷ್ಟೊತ್ತು ಕಂಪ್ಲೀಟ್ ವಿಡಿಯೋ ನೋಡಿದ್ರಾ, ಥ್ಯಾಂಕ್ ಯು ಸೋ ಮಚ್. ಸೊ ಯಾರು ಇನ್ನೂ ಅಕೌಂಟ್ ಓಪನ್ ಮಾಡ್ಕೊಂಡಿಲ್ಲ ಲಿಂಕ್ ಇರುತ್ತೆ. ಸೊ ಲಿಂಕ್ ಥ್ರೂ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಅಕೌಂಟ್ ಓಪನ್ ಮಾಡ್ರೆ ನಿಮಗೆ 2-3 ಅಡ್ವಾಂಟೇಜ್ ಇದೆ. ಮೊದಲನೇ ಅಡ್ವಾಂಟೇಜ್ ಬಂದು 10% ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಮೊದಲನೇದು. ಎರಡನೇದು ನನ್ನ ಕಮ್ಯುನಿಟಿ ಆಕ್ಸೆಸ್ ಸಿಗುತ್ತೆ. ಕಮ್ಯುನಿಟಿ ನಿಮಗೆ ಫ್ರೀ ಆಕ್ಸೆಸ್ ಕೊಡ್ತೀವಿ. ಸೊ ಇಲ್ಲಿ ನಿಮಗೆ ಬೈ ಸೆಲ್ ಎಲ್ಲ ಸ್ಟಾಪ್ ಲಾಸ್, ಎಲ್ಲ ಟ್ರೇಲಿಂಗ್ ಸ್ಟಾಪ್ ಲಾಸ್ ಯಾವಾಗ ಹಾಕಬೇಕು, ಎಷ್ಟು ಹಾಕಬೇಕು, ಎಲ್ಲಾ ಡೀಟೇಲ್ಸ್ ಇಲ್ಲಿ ನಿಮಗೆ ಕಮ್ಯುನಿಟಿನಲ್ಲಿ ಆನ್ ಡೈಲಿ ಬೇಸಿಸ್ ನಿಮಗೆ ಡೇಟಾ ಇನ್ಫಾರ್ಮೇಶನ್ ಸಿಗುತ್ತೆ. ಮೂರನೇದಾಗಿ ನಾವು ಒಂದು ಕ್ರಿಪ್ಟೋ ಕರೆನ್ಸಿ ಕೋರ್ಸ್ ಕೂಡ ಲಾಂಚ್ ಮಾಡ್ತಾ ಇದೀವಿ. ಸೊ ಅಂದ್ರೆ ಇಟ್ಸ್ ಆಲ್ ಅಬೌಟ್ ಕ್ರಿಪ್ಟೋ. ಓಕೆ, ಸೊ ಅದು ಕೂಡ ನಿಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಅಂಡ್ ಇನ್ನೊಂದು ಬೋನಸ್ ಇದೆ. ಇವಾಗ ಅಟ್ ಪ್ರೆಸೆಂಟ್ ಅದು ಡೆಲ್ಟಾ ಇಂದಾನೆ ಕೊಡ್ತಾ ಇರುವಂತ ಒಂದು ಬೋನಸ್ ವಿಚ್ ಇಸ್ $2,500 ವರೆಗೂ ನಿಮಗೆ ಏನು ಕ್ಯಾಶ್ ಬ್ಯಾಕ್ ಕೊಡ್ತಾ ಇದ್ದಾರೆ. ಓಕೆ, ಕ್ಯಾಶ್ ಬ್ಯಾಕ್ ಅಥವಾ ಡೆಪಾಸಿಟ್ ಅಥವಾ ವಾಟ್ ಎವರ್ ನೀವು ತಗೊಳ್ಳಿ, ಬೋನಸ್ ಅಂತ ತಗೊಳ್ಳಿ. ಸೊ ಇದನ್ನ ನೀವು ಕಂಪ್ಲೀಟ್ ಮಾಡೋದಕ್ಕೆ ಇದು ನಿಮಗೆ ಬೇಕು ಅನ್ನೋದಾದ್ರೆ ದರ್ ಇಸ್ ಅ ಟಾಸ್ಕ್. ಓಕೆ, ಐ ಥಿಂಕ್ 30 ಡೇಸ್ ಅಲ್ಲಿ ನೀವು 18 ಟ್ರೇಡ್ ಏನೋ ಮಾಡಿದ್ರಿ ಅಂದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ $2,500 ಏನೋ ಬೋನಸ್ ಇದೆ. ಅಟ್ ಪ್ರೆಸೆಂಟ್ ನಾನು ವಿಡಿಯೋ ಮಾಡ್ತಿರುವಂತ ದಿವಸದಲ್ಲಿ ನೀವು ನೋಡ್ಬೇಕಾದ್ರೆ ಏನು ಆಫರ್ ಇರುತ್ತೆ ಅದನ್ನ ನೀವು ತಗೋಬಹುದು. ಓಕೆ, ಸೊ ಇಷ್ಟು ಫೀಚರ್ಸ್ ನಿಮಗೆ ಬೇಕು ಅಂದ್ರೆ ಲಿಂಕ್ ಥ್ರೂ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಒನ್ಸ್ ಓಪನ್ ಆದ್ಮೇಲೆ ಸ್ವಲ್ಪ ಡೆಪಾಸಿಟ್ ಮಾಡಿ, ಅಮೌಂಟ್ ಡೆಪಾಸಿಟ್ ಮಾಡ್ಕೊಳ್ಳಿ. ಅರೌಂಡ್ ಒಂದು $100 ಮಾಡಿದ್ರು ಕೂಡ ಸಫಿಷಿಯಂಟ್ ಅಂತ ಅನ್ಕೊಳ್ತೀನಿ. $100 ಮಾಡಿ. ಸೊ ನಮ್ದೊಂದು ಫಾರ್ಮ್ ಬರುತ್ತೆ, ಫಾರ್ಮ್ ಇರುತ್ತೆ ಲಿಂಕ್ ಕೆಳಗಡೆ, ಅದನ್ನ ಫಿಲ್ ಮಾಡಿ. ಅಲ್ಲಿ ಯೂಸರ್ ಐಡಿ ಏನಿರುತ್ತೆ ಅದನ್ನ ಮೆನ್ಷನ್ ಮಾಡಿ. ಸೊ ನನ್ನ ಟೀಮ್ ವೆರಿಫೈ ಮಾಡಿ ನೀವು ಮಾಡ್ಕೊಂಡಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ನಿಮಗೆ ಈ ಎಲ್ಲ ವಿಚಾರಗಳು ಸಿಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದಕ್ಕೆ. ಅಂಡ್ ಇನ್ನೇನಾದ್ರೂ ಡೆಲ್ಟಾದಲ್ಲಿ ಫರ್ದರ್ ಎಂಕ್ವೈರಿ ಇತ್ತು ಅಂತಂದ್ರೆ ನನ್ನ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಎ ನೈಸ್ ಡೇ.